ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದ ಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜುಲೈ ತಿಂಗಳ 29ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯಿನೆ ವರ್ಷ ಋತು ಶ್ರಾವಣ ಮಾಸ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ರಾತ್ರಿ 12 ಗಂಟೆ 28 ನಿಮಿಷದವರೆಗೆ ಇರಲಿದೆ. ನಂತರ ಷಷ್ಠಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 8 ಗಂಟೆ 19 ನಿಮಿಷದವರೆಗೆ ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಭವ. ಇದು ಈ ದಿನ ಮಧ್ಯಾಹ್ನ 12 ಗಂಟೆ 13 ನಿಮಿಷದವರೆಗೆ ಇರಲಿದೆ. ನಂತರ ಉತ್ತರ ಕರ್ಣ ಬಾಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಶಿವಯೋಗ. ಇದು ಈ ದಿನ ರಾತ್ರಿ 3 ಗಂಟೆ 4 ನಿಮಿಷದವರೆಗೆ ಇರಲಿದೆ. ನಂತರ ಸಿದ್ಧಿಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಕರ್ಕಾಟಕ, ಚಂದ್ರ ಇರುವಂಥ ರಾಶಿ ಕನ್ಯಾ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3 ಗಂಟೆ 40 ನಿಮಿಷದಿಂದ ಸಂಜೆ 5 ಗಂಟೆ 15 ನಿಮಿಷದವರೆಗೆ. ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12 ಗಂಟೆ 30 ನಿಮಿಷದಿಂದ ಮಧ್ಯಾಹ್ನ 2 ಗಂಟೆ 5 ನಿಮಿಷದವರೆಗೆ. ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9 ಗಂಟೆ 20 ನಿಮಿಷದಿಂದ ಬೆಳಿಗ್ಗೆ 10 ಗಂಟೆ 55 ನಿಮಿಷದವರೆಗೆ ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8 ಗಂಟೆ 33 ನಿಮಿಷದಿಂದ ಬೆಳಿಗ್ಗೆ 9 ಗಂಟೆ 17 ನಿಮಿಷದವರೆಗೆ. ಹಾಗೆ ಈ ದಿನ ಬೆಳಿಗ್ಗೆ 11 ಗಂಟೆ 5 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 2 ನಿಮಿಷದವರೆಗೆ ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳೇನಿದೆ ಅದು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12 ಗಂಟೆಯಿಂದ ಮಧ್ಯಾಹ್ನ 12 ಗಂಟೆ 54 ನಿಮಿಷದವರೆಗೆ ಅಭಿಜಿತ್ ಮುಹೂರ್ತದ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 51 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6 ಗಂಟೆ 3 ನಿಮಿಷಕ್ಕೆ, ಸೂರ್ಯಾಸ್ತ ಸಂಜೆ 6 ಗಂಟೆ 48 ನಿಮಿಷಕ್ಕೆ. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳು, ನಿಮ್ಮ ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಮಾರಾಟ ಮಾಡುವಂಥ ವಿಚಾರ ಅಥವಾ ಖರೀದಿ ಮಾಡುವಂಥ ವಿಚಾರ, ಇನ್ನು ಜಮೀನಿನಲ್ಲಿ ಯಾವುದೇ ರೀತಿಯ ಅಭಿವೃದ್ಧಿ ಕಾರ್ಯಗಳನ್ನು ಮಾಡುವಂಥ ವಿಚಾರ, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ಈ ದಿನ ತುಂಬ ಶುಭಕರವಾಗಿರುವಂಥ ಸಮಯ ಇದೆ. ನಿಮ್ಮ ಪ್ರಯತ್ನ ಈ ದಿನ ತುಂಬ ಯಶಸ್ವಿಯಾಗುತ್ತೆ ಈ ಭೂಮಿಗೆ ಸಂಬಂಧಪಟ್ಟಂತೆ.
ಇನ್ನು ಈ ಕುಜ ಸ್ಪರ್ಧೆಗೆ ಕಾರಕನಾಗಿರುವಂಥವನು, ಸಾಹಸಕ್ಕೆ ಕಾರಕ, ಶಕ್ತಿಗೆ ಕಾರಕ, ಅಧಿಕಾರಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಯಾರು ಸ್ಪರ್ಧೆಯಲ್ಲಿ ಭಾಗವಹಿಸ್ತಾರೆ, ಅದರಲ್ಲೂ ವಿಶೇಷವಾಗಿ ಕ್ರೀಡೆಯಲ್ಲಿ ಕ್ರೀಡಾಪಟುಗಳಿಗೆ ತುಂಬ ಅನುಕೂಲತೆಗಳು ಇರುತ್ತೆ. ನಿಮ್ಮ ಒಂದು ಸಾಮರ್ಥ್ಯವನ್ನು ತೋರಿಸಲಿಕ್ಕೆ, ನಿಮ್ಮ ಶಕ್ತಿಯನ್ನು ಸಾಬೀತುಪಡಿಸಲಿಕ್ಕೆ ಈ ದಿನ ಅತ್ಯುತ್ತಮವಾದಂಥ ಒಂದು ವೇದಿಕೆ ಸಿಕ್ಕತ್ತೆ. ಅದೇ ರೀತಿ ವಿದ್ಯಾರ್ಥಿಗಳು ಕೆಲವರು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಎದುರಿಸ್ತಾ ಇರ್ಬೋದು, ಅಂಥವ್ರಿಗೂ ಕೂಡ ಸಮಯ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಪರೀಕ್ಷೆಯ ಬಗ್ಗೆ, ನಿಮ್ಮ ಮುಂದಿನ ಓದಿನ ಬಗ್ಗೆ, ಉದ್ಯೋಗದ ಬಗ್ಗೆ ಒಂದು ವಿಶೇಷ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಈ ದಿನ ಇದೆ. ಹಾಗಾಗಿ ಈ ದಿನ ಬಹಳ ವಿಶೇಷವಾಗಿರುವಂಥ ಸಂದರ್ಭ. ಅದರಲ್ಲೂ ಈ ದಿನದ ಕೆಲಸ ಕಾರ್ಯಗಳನ್ನು ನೀವು ಆದಷ್ಟು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಉತ್ತಮವಾದಂತಹ ಫಲಗಳು ಸಿಕ್ಕತ್ತೆ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 3 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 12 ಗಂಟೆ 25 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 29 ನಿಮಿಷದವರೆಗೆ, ಹಾಗೆ ರಾತ್ರಿ 7 ಗಂಟೆ 45 ನಿಮಿಷದಿಂದ ರಾತ್ರಿ 8 ಗಂಟೆ 41 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು, ತುಂಬ ನಿಧಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳು ಬಹಳ ಕುಂಟುತ್ತಾ ಸಾಗುವಂಥದ್ದು, ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಇದರಿಂದ ತಾಳ್ಮೆ ಕಳ್ಕೊಳ್ಳುವಂಥ ಸಂದರ್ಭಗಳು ಜಾಸ್ತಿ ಇರುತ್ತೆ. ಹಾಗಾಗಿ ಯಾವುದೇ ರೀತಿಯ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಅಷ್ಟೊಂದು ಒಳ್ಳೆಯ ಫಲವನ್ನು ನಿಮಗೆ ತರಲ್ಲ. ಹಾಗಾಗಿ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 22 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 26 ನಿಮಿಷದವರೆಗೆ, ಹಾಗೆ ಸಂಜೆ 6 ಗಂಟೆ 49 ನಿಮಿಷದಿಂದ ರಾತ್ರಿ 7 ಗಂಟೆ 45 ನಿಮಿಷದವರೆಗೆ, ಇನ್ನು ರಾತ್ರಿ 1 ಗಂಟೆ 22 ನಿಮಿಷದಿಂದ ರಾತ್ರಿ 2 ಗಂಟೆ 18 ನಿಮಿಷದವರೆಗೆ ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ಸರ್ಕಾರದ ಅಧಿಕಾರಿಗಳಿಗೆ ಈ ದಿನ ಇರುವಂಥ ರವಿ ಹೋರ ಉತ್ತಮವಾದಂಥ ಒಂದು ಅವಕಾಶಗಳನ್ನು ನಿಮಗೆ ತಂದುಕೊಡುತ್ತೆ. ನಿಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಪ್ರತಿಭೆಯನ್ನು ಪ್ರೂವ್ ಮಾಡಲಿಕ್ಕೆ ತುಂಬ ಅವಕಾಶಗಳು ಸಿಕ್ಕತ್ತೆ. ಹಾಗೆ ಸರ್ಕಾರದ ಮಟ್ಟದ ಕೆಲಸ ಕಾರ್ಯಗಳನ್ನು ಫಾಲೋ ಅಪ್ ಮಾಡಲಿಕ್ಕೂ ಕೂಡ ನೀವು ರವಿ ಹೋರಾದಲ್ಲಿ ಮಾಡ್ಬೋದು, ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇನ್ನು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು ಅನ್ನುವಂಥ ವಿಚಾರ ಇದ್ದರೂ ಕೂಡ ಅದನ್ನು ಈ ದಿನ ರವಿ ಹೋರಾದಲ್ಲಿ ಮಾಡಿ, ಒಳ್ಳೆಯದಾಗುತ್ತೆ. ಹಾಗಾಗಿ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 7 ಗಂಟೆ 6 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 10 ನಿಮಿಷದವರೆಗೆ, ಇನ್ನು ಮಧ್ಯಾಹ್ನ 2 ಗಂಟೆ 33 ನಿಮಿಷದಿಂದ ಅಪರಾಹ್ನ 3 ಗಂಟೆ 37 ನಿಮಿಷದವರೆಗೆ, ಇನ್ನು ರಾತ್ರಿ 9 ಗಂಟೆ 37 ನಿಮಿಷದಿಂದ ರಾತ್ರಿ 10 ಗಂಟೆ 33 ನಿಮಿಷದವರೆಗೆ ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ನಿಮ್ಮ ವ್ಯವಹಾರದಲ್ಲಿ ಮೋಸ ಆಗುವಂಥ ಸಾಧ್ಯತೆಗಳಿರುತ್ತೆ. ಇನ್ನು ಈ ದಿನ ಹೋಟೆಲ್ ಉದ್ಯಮವನ್ನು ನಡೆಸ್ತಾ ಇರುವಂಥವರು, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡ್ತಾ ಇರುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಜಾಗ್ರತೆಯಿಂದ ಇರಿ. ಯಾವುದೇ ಅಪರಿಚಿತ ವ್ಯಕ್ತಿಗಳ ಜೊತೆ ವಾದ ವಿವಾದಗಳನ್ನು ಈ ದಿನ ಇಟ್ಕೊಳ್ಬೇಡಿ. ಹಾಗೆ ಈ ದಿನ ಮನಕಾರಕನಾದಂತಹ ಚಂದ್ರ ನಿಮ್ಮ ಮನಸ್ಸನ್ನು ನಿಯಂತ್ರಣದಲ್ಲಿ ಇಟ್ಕೊಂಡೇ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗಾಗಿ ಮನಸ್ಸು ಹರಿಯುವೆಡೆಗೆ ಈ ದಿನ ನಿಮ್ಮ ನಿಯಂತ್ರಣ ಇರಲೇಬೇಕು. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10 ಗಂಟೆ 18 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 22 ನಿಮಿಷದವರೆಗೆ, ಇನ್ನು ಸಂಜೆ 5 ಗಂಟೆ 45 ನಿಮಿಷದಿಂದ ರಾತ್ರಿ 6 ಗಂಟೆ 49 ನಿಮಿಷದವರೆಗೆ, ಇನ್ನು ಮಧ್ಯರಾತ್ರಿ 12 ಗಂಟೆ 26 ನಿಮಿಷದಿಂದ ರಾತ್ರಿ 1 ಗಂಟೆ 22 ನಿಮಿಷದವರೆಗೆ ಚಂದ್ರ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಹಾಗಾಗಿ ಬಂಧುಗಳೇ, ಪ್ರತಿನಿತ್ಯ ನೀವು ಯಾವ ಹೊರದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ, ಯಾವ ಒಂದು ಮುಹೂರ್ತದಲ್ಲಿ ಕೆಲಸಗಳನ್ನು ಆರಂಭ ಮಾಡಿದ್ರೆ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ ಅನ್ನುವಂಥದ್ದನ್ನು ಮೊದಲು ಗ್ರಹಿಸಬೇಕು. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ.
ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಳಿಕ್ಕೆ ಇದು ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ತಿಥಿ ಇರುವಂತಹ ದಿನ. ದಿನಪೂರ್ತಿ ಪಂಚಮಿ ಇರುತ್ತೆ. ಹಾಗಾಗಿ ಈ ದಿನ ನಾಗರ ಪಂಚಮಿಯನ್ನು ಆಚರಣೆ ಮಾಡುವಂಥದ್ದಿದೆ. ಇನ್ನು ಮಂಗಳವಾರ ಬಂದಿರೋದ್ರಿಂದ ಈ ದಿನ ಮಂಗಳಗೌರಿಯ ವ್ರತವನ್ನು ಕೂಡ ಮಾಡುವಂಥದ್ದು ಇದೆ. ಇನ್ನು ಈ ದಿನ ಚಿತ್ರನೇಮಿ ವ್ರತ ಕೂಡ ಇರುತ್ತೆ. ಹಾಗೆ ಬಹಳ ವಿಶೇಷವಾಗಿ ಈ ದಿನದಲ್ಲಿ ಈ ನಾಗ ಪಂಚಮಿ ಏನಿದೆ ಇದನ್ನೇ ಗರುಡ ಪಂಚಮಿ ಅಂತ ಹೇಳಿ ಕರೆಯುವಂಥದ್ದು ಕೂಡ ಇದೆ. ಹಾಗಾಗಿ ಈ ದಿನ ಪಂಚಮಿಯ ದಿನ ಅನಂತನೇ ಮೊದಲಾದಂತಹ ಸರ್ಪಗಳನ್ನು ಪೂಜಿಸಬೇಕು ಅನ್ನುವಂಥದ್ದಿದೆ. ಈ ದಿನ ಮಣ್ಣಿನಿಂದ ಮಾಡಿರುವಂಥ ಪಂಚಫಣ ಅಂದರೆ 5 ಹೆಡೆ ಉಳ್ಳಂತಹ ಸರ್ಪವನ್ನು ಸಿದ್ಧಪಡಿಸಿಕೊಂಡು ಶೇಷಾಂತರ್ಯಾಮಿಯಾದಂತಹ ಸಂಕರ್ಷಣನನ್ನು ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಈ ಪಂಚಮಿಯ ದಿನ ಬಹಳ ವಿಶೇಷವಾದಂತಹ ಅಡಿಗೆ ಪದಾರ್ಥಗಳನ್ನು ಭಗವಂತನಿಗೆ ನೈವೇದ್ಯ ಮಾಡಬೇಕು ಅನ್ನುವಂಥದ್ದಿದೆ. ನೋಡಿ, ಈ ದಿನ ಹೆಂಚಿನ ಮೇಲೆ ಹೋಳಿಗೆ ಮುಂತಾದವುಗಳನ್ನು ಮಾಡಲ್ಲ. ಹಾಗೆ ಒಗ್ಗರಣೆ ಹಾಕುವಂಥದ್ದಾಗಲಿ ಮಸಾಲೆ ಪದಾರ್ಥಗಳನ್ನು ರುಬ್ಬಿ ಯಾವುದೇ ಒಂದು ಪದಾರ್ಥವನ್ನು ಮಾಡಲ್ಲ. ಹಾಗಾಗಿನೇ ಈ ಅಡಿಗೆ ವಿಚಾರದಲ್ಲೂ ಕೂಡ ಈ ದಿನ ಬಹಳ ನೀತಿ ನಿಯಮಗಳನ್ನು ಪರಿಪಾಲನೆ ಮಾಡಬೇಕಾಗುತ್ತೆ. ಪಂಚಮಿಯ ದಿನ ಮನೆಯ ಹೊರಗೆ ಇರುವಂಥ ಕಲ್ಲಿನ ನಾಗರನನ್ನು ಪೂಜಿಸುವಂಥದ್ದು ಇದೆ. ಇಲ್ಲಿ ಹಾಲಿನ ಬದಲು ಬೆಲ್ಲದ ಹಾಲನ್ನು ಹಾಕಬೇಕು ಅನ್ನುವಂಥದ್ದಿದೆ. ಇನ್ನು ನಾಗಪ್ಪನಿಗೆ ಹಳದಿ ಗೆಜ್ಜೆ ವಸ್ತ್ರವನ್ನು ಈ ದಿನ ಹಾಕಬೇಕು. ನೈವೇದ್ಯಕ್ಕಾಗಿ ಹಸಿ ಚಿಗಳಿ ಉಂಡೆಯನ್ನು, ತಂಬಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟಿನಿಂದ ಮಾಡಿರುವಂಥ ತಂಬಿಟ್ಟಿದು ಇದು, ಮತ್ತು ಹಸಿಯ ಕಡಲೆಬೇಳೆಯನ್ನು ನೈವೇದ್ಯಕ್ಕೆ ಇಡಬೇಕು. ಇನ್ನು ಚರ್ಮ ರೋಗ ಪರಿಹಾರಕ್ಕಾಗಿ ಕಡಲೆಗೆ ಉಪ್ಪನ್ನು ಸೇರಿಸಿ ಏರಿಸುವಂಥ ಪದ್ಧತಿ ಕೂಡ ಇದೆ. ಹಾಗೆ ಹಸಿ ಹುಣಸೆಕಾಯಿಯನ್ನು ಹಾಕುವಂಥ ಪದ್ಧತಿ ಕೂಡ ಕೆಲವರಲ್ಲಿದೆ. ಈ ದಿನದಂದು ಎಲ್ಲವೂ ಕೂಡ ಹಸಿಯ ಪದಾರ್ಥಗಳನ್ನೇ ಸಮರ್ಪಣೆ ಮಾಡುವಂಥದ್ದು ಶ್ರೇಷ್ಠ. ಈ ದಿನ ಬೆನ್ನು ತೊಳೆಯುವಂಥ ಒಂದು ಪದ್ಧತಿ ಕೂಡ ಇದೆ. ಅಣ್ಣ ತಮ್ಮಂದಿರು ಮುಖ ಪ್ರಕ್ಷಾಲನವನ್ನು ಮಾಡಿದ ಮೇಲೆ ಬೆನ್ನಿನ ಮೇಲೆ ಸರ್ಪದ ಚಿತ್ರವನ್ನು ಬರೆದು ಸ್ನಾನವನ್ನು ಮಾಡಿಸಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ದಿನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರ ಮನೆಗೆ ಹೋಗಿ ಬೆನ್ನು ತೊಳೆಸಿಕೊಂಡು ಬರುವಂಥದ್ದು ಇದೆ. ಇಲ್ಲಿ ಬೆನ್ನನ್ನು ತೊಳೆದರೆ ತವರು ಮನೆ ಸುಭಿಕ್ಷವಾಗಿರುತ್ತೆ. ಹಾಗೆ ಸಹೋದರ ಸಹೋದರರಿಗೆ ಯಾವುದೇ ರೀತಿಯ ಸರ್ಪ ಬಾಧೆಗಳು ಕಾಡಲ್ಲ, ಸರ್ಪ ದೋಷ ಉಂಟಾಗಲ್ಲ ಅನ್ನುವಂಥ ಒಂದು ನಂಬಿಕೆಯಿಂದ ಇಲ್ಲಿ ಸಹೋದರರಿಗೆ ಬೆನ್ನು ತೊಳೆಯುವಂಥ ಒಂದು ಪದ್ಧತಿಯನ್ನು ಕೂಡ ಅನುಸರಣೆ ಮಾಡ್ತಾರೆ. ಹಾಗಾಗಿ ನಾಗ ಪಂಚಮಿಯ ದಿನ ಎಲ್ಲವೂ ಕೂಡ ಬಹಳ ವಿಶೇಷತೆಯಿಂದಲೇ ಕೂಡಿರುವಂಥದ್ದು. ಇನ್ನು ಈ ಎಲ್ಲವೂ ಕೂಡ ಹುರಿದ ಪದಾರ್ಥದಿಂದ ನಾಗಪ್ಪನನ್ನು ಪೂಜಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ಪಂಚಮಿಯ ದಿನ 5 ಹೆಡೆಗಳುಳ್ಳಂತಹ ಮೃತ್ತಿಕಾ ಸರ್ಪವನ್ನು ಮನೆಯ ಒಳಗೆ ಪೂಜೆ ಮಾಡಬೇಕು ಅಂತಿದೆ. ಕೆಲವರು ಬೆಳ್ಳಿಯ ನಾಗರನ್ನೇ ಇಟ್ಕೊಂಡಿರ್ತಾರೆ. ಅದಕ್ಕೆ ಹಾಲು ತುಪ್ಪವನ್ನು ಎರೆಯುವಂಥದ್ದು ಕೂಡ ಈ ದಿನ ಇದೆ. ಇನ್ನು ಈ ದಿನ ಈ ನಾಗರ ಪಂಚಮಿಯ ವ್ರತವನ್ನು ಮಾಡುವಂಥವರು 5 ಗ್ರಂಥಿಗಳುಳ್ಳ ದೋರವನ್ನು ಕಟ್ಟಿಕೊಳ್ತಾರೆ. ಇಲ್ಲಿ ದೋರ ಅಂತ ಹೇಳಿದ್ರೆ ದಾರ. ಹಾಗಾಗಿ ಆ ದಾರಕ್ಕೆ 5 ಗಂಟುಗಳಿರುತ್ತೆ. ಅದನ್ನು ಸಂಕರ್ಷಣನಿಗೆ ಅರ್ಪಿಸಿ ತಾವು ಕೂಡ ಧರಿಸಬೇಕು ಅನ್ನುವಂಥದ್ದಿದೆ. ಇನ್ನು ವಿವಾಹ ಆಗಿರುವಂಥವರು 9 ಹೆಡೆ ಇರುವಂಥ ಮೃತ್ತಿಕಾ ಸರ್ಪವನ್ನು ತಯಾರಿಸಿ ವಿಶೇಷವಾಗಿ ಪೂಜೆ ಮಾಡ್ತಾರೆ. ಅವರು ಈ 9 ಗ್ರಂಥಿಗಳುಳ್ಳಂಥ ದಾರವನ್ನು ಕೊರಳಲ್ಲಿ ಧರಿಸ್ಕೊಳ್ತಾರೆ. ಇನ್ನು ವಿವಾಹಿತ ಪುರುಷರಾದರೂ ಕೂಡ ಈ ದಾರವನ್ನು ಬಲಭುಜದಲ್ಲಿ ಕಟ್ಟಿಕೊಳ್ಳಬೇಕು, ಬಲಗೈ ರಟ್ಟೆಗೆ ಕಟ್ಟಿಕೊಳ್ಬೇಕು ಅನ್ನುವಂಥದ್ದು ಇದೆ. ಹಾಗೆ ಈ ದಾರವನ್ನು ತಯಾರು ಮಾಡುವಂತಹ ಸಂದರ್ಭದಲ್ಲಿ ಕೆಂಪು ರೇಷ್ಮೆ, ಹಸಿರು, ಹಳದಿ ರೇಷ್ಮೆ ಈ ದಾರಗಳನ್ನು ಹೆಣೆದು ಗ್ರಂಥಿಗಳನ್ನು ಹಾಕಿ ಪೂಜೆ ಮಾಡಬೇಕು ಅಂತಿದೆ. ಕೆಲವರು ಇದನ್ನೇ ಗೊಂಡೆ ಹಾಕಿ ಪೂಜೆ ಮಾಡುವಂಥದ್ದು ಇದೆ. ಈ ದಿನ ಹಸಿರು ಬಣ್ಣದ್ದು ಬಹಳ ವಿಶೇಷವಾಗಿ ಉಪಯೋಗಿಸುವಂಥದ್ದು ಕೂಡ ಇದೆ. ಇನ್ನು ಸಣ್ಣ ಮಕ್ಕಳಿಗೆ ಗೊಂಡೆ ಇರುವಂತಹ ದಾರವನ್ನು ಕೊರಳಲ್ಲಿ ಹಾಕಿ ಅವರಿಂದಲೇ ಪೂಜೆಯನ್ನು ಮಾಡಿಸಿ ಆ ಮಕ್ಕಳೆಲ್ಲರನ್ನೂ ಕೂಡ ಅಣ್ಣ ತಮ್ಮಂದಿರನ್ನೆಲ್ಲ ಒಟ್ಟಾಗಿ ಕೂಡಿಸಿ ಆರತಿ ಎತ್ತುವಂಥ ಒಂದು ಪದ್ಧತಿ ಕೂಡ ಕೆಲವರಲ್ಲಿರುತ್ತೆ. ಇನ್ನು ನಾಗಪಂಚಮಿಯ ದಿನ ಹಸಿ ಹಾಲಿನಿಂದ ಅಭಿಷೇಕವನ್ನು ಮಾಡಬೇಕು. ಹುರಿದ ಹರಳು, ಕಡಲೆ, ಹುರಿದ ಎಳ್ಳು, ಚಿಗಳಿ ಉಂಡೆ ಹಾಲನ್ನು ನೈವೇದ್ಯಕ್ಕೆ ಇಡಬಹುದು. ಸ್ತ್ರೀಯರು ವಿಶೇಷವಾಗಿ ತೆಂಗಿನಕಾಯಿಯನ್ನು ಒಡೆದರೆ ಸಂತಾನಹೀನರಾಗ್ತಾರೆ ಅನ್ನುವಂಥ ಒಂದು ಶಾಸ್ತ್ರವಚನ ಇದೆ. ಆದರೆ ನಾಗಪಂಚಮಿಯಂದು ಮಾತ್ರ ಸ್ತ್ರೀ ತೆಂಗಿನಕಾಯಿಯನ್ನು ಒಡೆಯಬಹುದು. ಇದು ನಾಗಗಳು ನೀಡಿರುವಂಥ ವರವಾಗಿದೆ. ನಾಗಗಳಿಗೆ ಇಂದು ವಿಶೇಷ ಪೂಜೆಯನ್ನು ಸ್ತ್ರೀ ಪುರುಷರಾದಿಯಾಗಿ ಮಾಡಬೇಕು ಅನ್ನುವಂಥದ್ದು ಇದೆ. ಇನ್ನು
ಯಾವ ವ್ಯಕ್ತಿ ಸರ್ಪದಿಂದ ಕಚ್ಚಲ್ಪಟ್ಟು ಮೃತನಾಗಿರ್ತಾನೋ, ಸರ್ಪದ ಧ್ಯಾನದಿಂದ, ಭಯದಿಂದ ಮುಂದೆ ಸರ್ಪವಾಗಿಯೇ ಹುಟ್ಟುತ್ತಾನೆ ಅನ್ನುವಂಥ ವಿಚಾರ ಇದೆಯಲ್ಲ, ಅಂಥ ಒಂದು ಸಂದರ್ಭದಲ್ಲಿ ಈ ನಾಗನಿಂದ ಮುಕ್ತಿ ಪಡೀಲಿಕ್ಕೆ ಈ ದಿನ ನಾಗನನ್ನು ಪೂಜೆ ಮಾಡಬೇಕು. ಇನ್ನು ನಾಗಗಳಿಂದ ಯಾರು ಮೃತನಾಗ್ತಾನೋ ಅವನು ಪಾತಾಳ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಪುನಃ ತಮೋ ಪ್ರಚುರವಾದಂತಹ ಸರ್ಪವಾಗ್ತಾನೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ವ್ರತವನ್ನು ಯಾರು 12 ತಿಂಗಳು ಪಂಚಮಿಯಂದು ಆಚರಣೆ ಮಾಡ್ತಾರೋ ಅವರಿಗೆ ವಿಶೇಷವಾದಂಥ ಫಲ ಸಿಕ್ಕತ್ತೆ. ಹಾಗೆ ಸುವರ್ಣ ನಾಗಬಿಂಬವನ್ನು ವಿಪ್ರರಿಗೆ ದಾನ ಮಾಡಿ ಈ ಸರ್ಪದೋಷ ಬರದಂತೆ ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು. ಇನ್ನು ಯಾರಾದರೂ ವಂಶದಲ್ಲಿ ಮೃತರಾಗಿ ಸರ್ಪದೃಷ್ಟರಾಗಿ ಸರ್ಪ ಜನ್ಮವನ್ನು ಹೊಂದಿದ್ರೆ ಅಂಥವರು ಕೂಡ ಸರ್ಪ ಜನ್ಮದಿಂದ ಮುಕ್ತರಾಗಲಿಕ್ಕೆ ಈ ನಾಗರ ಪಂಚಮಿ ವಿಶೇಷವಾದಂತಹ ಒಂದು ಪ್ರಯತ್ನವಾಗಿದೆ. ಹಾಗಾಗಿನೇ ಈ ದಿನದಂದು ಸರ್ಪಗಳ ಆರಾಧನೆಯನ್ನು ಮಾಡುವಂಥದ್ದು ಅತ್ಯಂತ ಸೂಕ್ತ. ಇನ್ನು ಕಡಲೆಯನ್ನು ಹಾಗೆ ಹರಳನ್ನು ಪಂಚಮಿಯಂದು ನಿವೇದಿಸಬೇಕು ಅನ್ನುವಂಥದ್ದಿದೆ. ಕೆಲವರು ಹುತ್ತಕ್ಕೆ ತನಿ ಎರೆಯುವಂಥದ್ದು ಇದೆ. ಇಂದು ಪುರುಷರು ಕೂಡ ತನಿಯನ್ನು ಎರಿಬಹುದು. ಈ ದಿನ ಗೋಧಿಯ ಪಾಯಸದ ನೈವೇದ್ಯ ವಿಹಿತವಾಗಿ ಇರುವಂಥದ್ದು. ಅನಂತ, ವಾಸುಕಿ, ತಕ್ಷಕ, ಕಂಬಲ, ಕಾರ್ಕೋಟಕ ಮೊದಲಾದ 11 ನಾಗಗಳನ್ನು ಪೂಜೆ ಮಾಡಿದ್ರೆ ಸರ್ಪದೋಷಗಳು ಪರಿಹಾರ ಆಗುತ್ತೆ. ಸರ್ಪದಿಂದ ಉಂಟಾದಂತಹ ತೊಂದರೆಗಳು ಬರಲ್ಲ. ಕೆಲವರಿಗೆ ಹರ್ಫೀಸ್ ಅಂತ ಆಗತ್ತಲ್ಲ, ಅದು ಕೂಡ ನಿವಾರಣೆಯಾಗುತ್ತೆ. ಹಾಗಾಗಿ ಈ ದಿನ ನಾಗನನ್ನು ವಿಶೇಷವಾಗಿ ಶ್ರದ್ಧಾ ಭಕ್ತಿಗಳಿಂದ ಯಾವುದೇ ರೀತಿಯ ಅಂಟು ಮುಂಟುಗಳು ಆಗದಂತೆ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದಿದೆ. ಇನ್ನು ಕೆಲವರು ಸರ್ಪ ಭಯ ಇರುವಂಥವ್ರು, ಕನಸಿನಲ್ಲಿ ವಿಶೇಷವಾಗಿ ಸರ್ಪಗಳನ್ನು ಕಾಣ್ತಾ ಇರುವಂಥವ್ರು, ಅಂದರೆ ಕನಸಿನಲ್ಲೇ ಸರ್ಪಗಳು ಬಂದು ಅವರಿಗೆ ತುಂಬ ಬಾಧೆಯನ್ನು ಕೊಡುವಂಥ ರೀತಿಯಲ್ಲಿ ಕನಸುಗಳಾಗ್ತಾ ಇರುತ್ತೆ. ಅಂಥವರು ಈ ದಿನ ನಾಗನಿಗೆ ಪೂಜೆಯನ್ನು ಮಾಡಬೇಕು. ಇನ್ನು ನಾಗಪಂಚಮಿಯ ದಿನ ಭೂಮಿಯನ್ನು ಉತ್ತೋದಂತಾಗಲಿ ತೋಡುವಂಥದ್ದನ್ನಾಗಲಿ ಮಾಡಬಾರ್ದು. ಏಕೆಂದರೆ ಇಲ್ಲಿ ಸರ್ಪಕ್ಕೆ ಏನಾದರೂ ತೊಂದರೆಗಳಾಗಬಹುದು. ಹಾಗೆ ಈ ಸರ್ಪದಂತಿರುವ ಮಣ್ಣು ಹುಳುಗಳು ಕೂಡ, ಅಂದರೆ ಎರೆಹುಳು ಅಂತ ಹೇಳ್ತಾರಲ್ಲ, ಅದು ಕೂಡ ಸಾಯುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಭೂಮಿಯನ್ನು ಉಳುಮೆ ಮಾಡುವಂಥದ್ದಾಗಲಿ, ಭೂಮಿಯಲ್ಲಿ ಗುಂಡಿ ತೆಗೆಯುವಂಥ ಕಾರ್ಯಗಳಾಗಲಿ, ಹಾಗೆ ಭೂ ಖನನ ಯಾವುದೇ ಇದ್ದರೂ ಅಂಥದ್ದು ಕೂಡ ಈ ದಿನ ನಿಷೇಧವಾಗಿ ಇರುವಂಥದ್ದು. ಹಾಗೆ ನಾಗರ ಪಂಚಮಿಯ ದಿನ ವಿಶೇಷವಾಗಿ ತಾಯಂದಿರು ತಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಉಪವಾಸವನ್ನು ಮಾಡುವಂಥ ಒಂದು ಪದ್ಧತಿ ಕೂಡ ಇದೆ. ಹಾಗೆ ಅಕ್ಕ ತಂಗಿಯರು ಕೂಡ ಅಣ್ಣ ತಮ್ಮಂದಿರ ಒಳಿತಿಗಾಗಿ ಉಪವಾಸವನ್ನು ಮಾಡುವಂಥದ್ದು ಕೆಲವು ಕಡೆ ರೂಢಿಯಲ್ಲಿದೆ. ಕೆಲವರು ಚತುರ್ಥಿಯ ದಿನವೇ ಈ ಉಪವಾಸ ವ್ರತವನ್ನು ಕೈಗೊಳ್ಳುವಂಥದ್ದು ಇದೆ. ಇನ್ನು ವರಾಹ ಪುರಾಣದಲ್ಲಿ ಕೂಡ ನಾಗಪಂಚಮಿಯ ಬಗ್ಗೆ ವಿಶೇಷವಾದಂಥ ಉಲ್ಲೇಖ ಇದೆ. ಈ ಪಂಚಮಿಯ ದಿನ ಯಾರು ನಾಗನನ್ನು ಪೂಜೆ ಮಾಡ್ತಾರೆ ಅವರು ವಿಶೇಷವಾದಂತಹ ಫಲವನ್ನು ಪಡ್ಕೊಳ್ತಾರೆ. ಯಾವುದೇ ರೀತಿಯ ದೋಷಗಳಿಂದ, ಶಾಪಗಳಿಂದ ಮುಕ್ತರಾಗ್ತಾರೆ ಅನ್ನುವಂಥ ವಿಚಾರ ಇದೆ. ಹಾಗೆ ಈ ದಿನ ಶೇಷ, ವಾಸುಕಿ ಇವರ ಅಂತರ್ಯಾಮಿಯಾದಂತಹ ಸಂಕರ್ಷಣ ರೂಪವನ್ನು ಪೂಜೆ ಮಾಡುವಂಥದ್ದು ವಿಹಿತ, ಅಂದರೆ ಉತ್ತಮ. ಆ ಪೂಜೆಯನ್ನೇ ವರಾಹನೇ ಸ್ವೀಕಾರ ಮಾಡ್ತಾನೆ ಅಂತ ಹೇಳಿ ವರಾಹ ಪುರಾಣದಲ್ಲಿ ಉಲ್ಲೇಖ ಆಗಿದೆ. ಇನ್ನು ಒಮ್ಮೆ ನಾಗರ ಪಂಚಮಿಯ ಪೂಜೆಯನ್ನು ಅಥವಾ ವ್ರತವನ್ನು ಆರಂಭ ಮಾಡಿದ್ರೆ 12 ವರ್ಷಗಳ ಕಾಲ ನಿರಂತರವಾಗಿ ಅದನ್ನು ಮಾಡಬೇಕು. ಹಾಗಾಗಿ ಈ ನಾಗ ಪೂಜೆಯಿಂದ ಸರ್ಪಗಳ ಭಯ ಇರಲ್ಲ, ಸರ್ಪ ದೋಷಗಳಿರಲ್ಲ, ಸರ್ಪಗಳ ಕಾಟ ಇರಲ್ಲ, ಅದು ನಿವಾರಣೆಯಾಗತ್ತೆ. ಹಾಗಾಗಿ ಯಾರಿಗೆ ವಿವಾಹ ಆಗಿಲ್ಲ ಅಂಥವರು ಈ ದಿನ ನಾಗನನ್ನು ಪೂಜೆ ಮಾಡಬೇಕು. ಯಾರಿಗೆ ಸಂತಾನ ಆಗಿಲ್ಲ ಅಂಥವರು ನಾಗನನ್ನು ಪೂಜೆ ಮಾಡಬೇಕು. ಯಾರಿಗೆ ರಾಹು ದೋಷ ಇದೆ ಅಂಥವರು ಈ ದಿನ ನಾಗನನ್ನು ಪೂಜೆ ಮಾಡಬೇಕು. ಯಾರಿಗೆ ಸರ್ಪ ಸುತ್ತಿದೆ ಅಥವಾ ಚರ್ಮ ರೋಗ ಇದೆ ಅಂಥವರು ಕೂಡ ಈ ದಿನ ನಾಗನನ್ನು ಪೂಜೆ ಮಾಡಬೇಕು. ಒಟ್ಟಾರೆ ಹಲವಾರು ಸಮಸ್ಯೆಗಳಿಗೆ ಈ ದಿನ ನಾಗರ ಪೂಜೆ ತುಂಬ ಪರಿಣಾಮಕಾರಿಯಾಗಿರುವಂಥದ್ದು. ಇನ್ನು ಈ ದಿನದಲ್ಲಿ ಸರ್ಪದ ಆಕಾರದಲ್ಲಿ ಇರುವಂತಹ ಪಡವಲಕಾಯಿಯನ್ನಾಗಲಿ ಅಥವಾ ಶಾವಿಗೆಯನ್ನಾಗಲಿ ಅಡುಗೆಯಲ್ಲಿ ಬಳಸಲ್ಲ. ಯಾಕೆಂದರೆ ಈ ಸರ್ಪಗಳು ನಾಗನ ಆಕಾರದಲ್ಲಿರುವಂತಹ ಜಡ ಹಾಗೆ ಚೇತನ ಪದಾರ್ಥಗಳಲ್ಲಿರೋದ್ರಿಂದ ಅಂತಹ ಪದಾರ್ಥಗಳ ಪೂಜೆಯಿಂದ ಸಂತುಷ್ಟರಾಗ್ತಾರೆ. ಹಾಗಾಗಿ ಅಂಥ ವಸ್ತುಗಳನ್ನು ನಾವು ಕತ್ತರಿಸಬಾರದು, ಅದು ಸರ್ಪವನ್ನೇ ಕೊಂದಂತಾಗತ್ತೆ. ಹಾಗಾಗಿ ಸರ್ಪಗಳ ಅನುಗ್ರಹ ತಪ್ಪಿ ಸಂತಾನಾದಿಗಳಿಗೆ ತೊಂದರೆಯಾಗತ್ತೆ ಅನ್ನುವಂಥ ವಿಚಾರ ಇದೆ. ಹಾಗಾಗಿನೇ ಈ ದಿನ ಪಡವಲಕಾಯಿ ಮತ್ತು ಈ ಹಾವಿನ ಆಕಾರದಲ್ಲಿರುವಂಥ ಯಾವುದೇ ಒಂದು ತರಕಾರಿಗಳನ್ನು, ಹಣ್ಣುಗಳನ್ನು ಸೇವನೆ ಮಾಡಬಾರ್ದು ಅನ್ನುವಂಥದ್ದಿದೆ. ಇನ್ನು ಈ ರಾಹು ಸರ್ಪ ತಲೆ ಉಳ್ಳಂಥವನು. ಹಾಗಾಗಿ ರಾಹುವಿನ ಸ್ಥಳ ಹುತ್ತ,
ಅದಕ್ಕಾಗಿಯೇ ಈ ದಿನ ಹುತ್ತಕ್ಕೆ ಹಾಲನ್ನು ಹಾಕೋದ್ರಿಂದ ರಾಹು ಸಂತುಷ್ಟನಾಗ್ತಾನೆ. ಸಂತಾನಾದಿಗಳಲ್ಲಿ ಯಾವುದೇ ರೀತಿಯ ತಪ್ಪುಗಳಾಗಿದ್ದರೆ, ಯಾವುದೇ ರೀತಿಯ ದೋಷಗಳಾಗಿದ್ದರೆ ಅದನ್ನು ನಿವಾರಣೆ ಮಾಡ್ತಾನೆ. ಇಲ್ಲಿ ರಾಹು ಅಂತ ಹೇಳಿದ್ರೆ ರೋಗ ನಿವಾರಕನಾದಂತಹ ಧನ್ವಂತರಿ ರೂಪಿ ಭಗವಂತ ಅನ್ನುವಂಥದ್ದನ್ನು ಕೂಡ ಅನುಸಂಧಾನ ಮಾಡಿಕೊಳ್ಬೋದು. ಹಾಗೆ ಇಲ್ಲಿ ಸಾಮಾನ್ಯವಾಗಿ ಸುಬ್ರಹ್ಮಣ್ಯನಿರುವಂತಹ ಕ್ಷೇತ್ರಗಳಲ್ಲೆಲ್ಲ ಸರ್ಪವೇ ಇರುವಂಥದ್ದು ನೀವು ಗಮನಿಸಿದ್ದೀರಿ. ಹಾಗಾಗಿನೇ ಸರ್ಪಕ್ಕೆ ಪೂಜೆ, ಹಾಗೆ ಸರ್ಪಕ್ಕೆ ವಿಶೇಷ ನೈವೇದ್ಯ ನಡೀತಾ ಇರುತ್ತೆ. ಇಲ್ಲಿ ಸುಬ್ರಹ್ಮಣ್ಯನೂ ಕೂಡ ಸರ್ಪಗಳ ತಪಸ್ಸಿನಿಂದ ಸಂತೋಷಪಟ್ಟು ಇನ್ನು ಮುಂದೆ ನನ್ನ ಪೂಜಾದಿಗಳೆಲ್ಲ ನಿಮ್ಮ ಪ್ರತೀಕದ ಮೂಲಕವೇ ನಡೀಲಿ ಅಂತ ಹೇಳಿ ವರವನ್ನು ನೀಡಿರುವಂಥದ್ದು. ಅದಕ್ಕಾಗಿಯೇ ಸುಬ್ರಹ್ಮಣ್ಯನ ಪೂಜೆ ಸರ್ಪದ ಪ್ರತೀಕದಲ್ಲೇ ನಡೆಯುವಂಥದ್ದು. ಇನ್ನು ಈ ಪಂಚಮಿ ತಿಥಿಯನ್ನ ಗರುಡ ಪಂಚಮಿ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಈ ಪಂಚಮಿಯಂದು ಗರುಡ ಹಾಗೆ ತನ್ನ ತಾಯಿಯಾದಂತಹ ವಿನತೆಯ ದಾಸ್ಯದಿಂದ ಮುಕ್ತರಾದದ್ದು ಈ ದಿನ. ಹಾಗಾಗಿ ಗರುಡ ದೇವಲೋಕದಿಂದ ಅಮೃತವನ್ನು ತಂದು ನಾಗಗಳಿಗೆ ಕೊಟ್ಟ. ನಾಗಗಳ ಬಾಯಿಂದಲೇ ನೀನು ಹಾಗೆ ನಿನ್ನ ತಾಯಿ ವಿನತೆ ದಾಸ್ಯದಿಂದ ಮುಕ್ತರಾಗುವಿರಿ ಅಂತ ಹೇಳಿದ ದಿವಸ ಈ ಪಂಚಮಿಯ ದಿನ. ಹಾಗಾಗಿ ಗರುಡ ಈ ದಾಸ್ಯ ಭಾವ ಮುಗಿದ ಮೇಲೆ ಸರ್ಪಗಳನ್ನು ಪ್ರೀತಿಯಿಂದ ತನ್ನ ಕೈಗಳಿಗೆ ಸುತ್ತಿಕೊಂಡ ಅನ್ನುವಂಥ ಉಲ್ಲೇಖ ಇದೆ. ಹಾಗೆ ಮೊದಲು ದಾಸ್ಯ ಭಾವದಿಂದ ಸರ್ಪಗಳನ್ನು ಹೊತ್ತಿದ್ರೆ ಈಗ ಪ್ರೀತಿಯಿಂದ ಸರ್ಪಗಳನ್ನು ಧರಿಸಿಕೊಂಡಿದ್ದಾನೆ ಗರುಡ. ಹಾಗಾಗಿ ಗರುಡ ಸರ್ಪದ್ವೇಷಿಯಲ್ಲ, ಬದಲಾಗಿ ಈ ದುಷ್ಟ ಸರ್ಪಗಳನ್ನು ಮಾತ್ರ ಕೊಲ್ಲುವಂಥವನಾಗಿದ್ದ. ಹಾಗಾಗಿ ಒಳ್ಳೆಯ ಸರ್ಪಗಳನ್ನು ತನ್ನ ಆಭರಣಗಳನ್ನಾಗಿ ಧರಿಸಿಕೊಂಡಿದ್ದಾನೆ ಅನ್ನುವಂಥ ಉಲ್ಲೇಖ ಕೂಡ ಇದೆ. ಹಾಗೆ ಶೇಷದೇವರಿಗಂತೂ ಗರುಡ ಅಂತ ಹೇಳಿದ್ರೆ ಅತ್ಯಂತ ಪ್ರೀತಿ. ಹೀಗಾಗಿ ಒಳ್ಳೆಯ ಸರ್ಪಗಳಿಗೆ ಹಾಗೆ ಗರುಡನಿಗೂ ಕೂಡ ಸೋದರ ಮಮತೆ ಇರುತ್ತೆ. ಪರಸ್ಪರ ಪ್ರೀತ್ಯಾದರವಾದಂತಹ ಈ ನಾಗಗಳ ಪಂಚಮಿ ಏನಿದೆ ಅದು ಗರುಡ ಪಂಚಮಿಯೂ ಹೌದು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಗರುಡನನ್ನು ಆರಾಧನೆ ಮಾಡುವಂಥದ್ದು. ಇಲ್ಲಿ ಗರುಡ ವಿಷ್ಣುವಿನ ವಾಹನ. ಹಾಗಾಗಿ ಇಲ್ಲಿ ವಿಷ್ಣುವನ್ನು ಆರಾಧನೆ ಮಾಡಿದ್ರೆ ಗರುಡನಿಗೂ ತಲುಪತ್ತೆ. ಹಾಗೆ ಈ ದಿನ ಬಹಳ ವಿಶೇಷವಾಗಿ ಚಿತ್ರನೇಮಿ ವ್ರತದ ಆಚರಣೆಯನ್ನು ಮಾಡುವಂಥದ್ದು ಕೂಡ ಇದೆ. ಇಲ್ಲಿ ಚಿತ್ರನೇಮಿ ವ್ರತ ಮಹಾಲಕ್ಷ್ಮಿಗೆ ಸಂಬಂಧಪಟ್ಟಿರುವಂಥ ಒಂದು ವ್ರತ. ಈ ದಿನ ಬೆಳಿಗ್ಗೆ ಪವಿತ್ರ ನದಿಯಲ್ಲಿ ಸ್ನಾನ ಮಾಡಬೇಕು, ಮತ್ತು ಗಂಗಾಜಲವನ್ನು ಬಳಸಿ ಸ್ನಾನ ಮಾಡಿದ್ರೆ ಅತ್ಯಂತ ಸೂಕ್ತ ಅನ್ನುವಂಥ ಉಲ್ಲೇಖ ಇದೆ. ನಂತರ ಸೂರ್ಯದೇವನಿಗೆ ಈ ದಿನ ಅರ್ಘ್ಯವನ್ನು ಕೊಡಬೇಕು. ವಿಷ್ಣುವನ್ನು ಪೂಜೆ ಮಾಡಿ ಮಹಾಲಕ್ಷ್ಮಿ ದೇವಿಯನ್ನು ಕೂಡ ಆವಾಹನೆ ಮಾಡಿ ಷೋಡಶೋಪಚಾರ ಪೂಜೆಯನ್ನು ಮಾಡಬೇಕು. ಇಲ್ಲಿ ಕನಕಧಾರ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಇನ್ನು ರಾತ್ರಿಯಲ್ಲಿ ಚಂದ್ರನಿಗೂ ಕೂಡ ಅರ್ಘ್ಯವನ್ನು ಅರ್ಪಿಸಬೇಕು ಅನ್ನುವಂಥದ್ದು ಇದೆ. ಇನ್ನು ಈ ದಿನ ಅನ್ನದಾನವನ್ನು ಮಾಡಬೇಕು. ಅದರಲ್ಲೂ ಬ್ರಾಹ್ಮಣರಿಗೆ, ಬಡವರಿಗೆ ಅಥವಾ ನಿರ್ಗತಿಕರಿಗೆ ದಾನವನ್ನು ಮಾಡುವಂಥದ್ದು ತುಂಬ ಶ್ರೇಷ್ಠ. ಇನ್ನು ಈ ದಿನ ಬಿಲ್ವಪತ್ರೆಯಿಂದ ಶಿವ ಮತ್ತು ಪಾರ್ವತಿಯರ ಪೂಜೆಯನ್ನು ಮಾಡಬೇಕು ಅನ್ನುವಂಥದ್ದು ಇದೆ. ಹಾಗಾಗಿ ಈ ವ್ರತವನ್ನು ಆಚರಣೆ ಮಾಡೋದ್ರಿಂದ ವಿಷ್ಣು ಮತ್ತು ಚಂದ್ರ ಇವರಿಬ್ಬರ ಆಶೀರ್ವಾದ ಸಿಕ್ಕತ್ತೆ, ಶಿವ ಪಾರ್ವತಿಯರ ಅನುಗ್ರಹ ಉಂಟಾಗುತ್ತೆ. ಹಾಗಾಗಿ ಮಾಡಿರುವಂತಹ ಪಾಪಗಳು ನಾಶವಾಗುತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗಾಗಿನೇ ಈ ಚಿತ್ರನೇಮಿ ವ್ರತವನ್ನು ಈ ದಿನ ವಿವಾಹಿತರು ವಿಶೇಷವಾಗಿ ಅನುಸರಣೆ ಮಾಡುವಂಥದ್ದಿದೆ. ಇನ್ನು ಈ ದಿನ ನಿಮಗೆ ಗೊತ್ತೇ ಇರೋ ಹಾಗೆ ಮಂಗಳಗೌರಿ ವ್ರತ ಕೂಡ ಇದೆ. ಇಲ್ಲಿ ಶ್ರಾವಣ ಮಾಸದ ಎಲ್ಲ ಮಂಗಳವಾರಗಳಂದು ಕೂಡ ಮಂಗಳಗೌರಿ ವ್ರತವನ್ನು ಅನುಸರಣೆ ಮಾಡುವಂಥದ್ದು. ಈ ವ್ರತದ ಬಗ್ಗೆ ವಿಶೇಷ ಮಾಹಿತಿಗಳನ್ನು ನಾವು ಶ್ರೀಧರ ಗುರೂಜಿ ಭವಿಷ್ಯ ನುಡಿ ಈ ಯೂಟ್ಯೂಬ್ ಚಾನೆಲ್ನಲ್ಲಿ ಕೇಳೋಣ. ಅಲ್ಲಿಯೂ ಕೂಡ ವಿಶೇಷ ಮಾಹಿತಿಗಳು ತಮಗಾಗಿ ಪ್ರಸಾರ ಆಗ್ತಾ ಇದೆ. ಅದನ್ನು ಕೂಡ ನೀವು ಸದುಪಯೋಗಪಡಿಸ್ಕೊಳ್ಳಿ. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿಗೆ ತಾವು ನೀಡ್ತಾ ಇರುವಂಥ ಬೆಂಬಲದಂತೆ ಶ್ರೀಧರ ಗುರೂಜಿ ಭವಿಷ್ಯ ನುಡಿ ಯೂಟ್ಯೂಬ್ ಚಾನೆಲ್ಗೂ ಕೂಡ ನೀಡಿ, ನಿಮ್ಮ ಸಲಹೆ ಕೊಡಿ, ಬೆಂಬಲ ನೀಡಿ, ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಷಷ್ಠದಲ್ಲಿ ಚಂದ್ರ ಇರುವಂಥ ದಿನ. 6ರಲ್ಲಿ ಚಂದ್ರ ಇದ್ದಾಗ ಧನಾತ್ಮಕವಾದಂತಹ ಫಲಿತಾಂಶ ನಿಮಗೆ ಇರುತ್ತೆ. ಹಾಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಮುಂಚೂಣಿಯಲ್ಲಿ ಇರ್ತೀರಿ, ಒಂದು ಹೆಜ್ಜೆ ಮುಂದೆ ಇರುವಂಥವ್ರು. ಹಾಗೆ ಜವಾಬ್ದಾರಿಯನ್ನು ಹೊರುವಂಥ ವಿಚಾರವಾಗಲಿ ಅಥವಾ ನೀವು ಯಾವುದೇ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳುವಂಥ ವಿಚಾರದಲ್ಲಾಗಲಿ ಬಹಳ ಮುಂದೆ ಇರುವಂಥದ್ದು, ಒಂದು ಲೀಡರ್ಶಿಪ್ ಕ್ವಾಲಿಟಿ ಈ ದಿನ ನಿಮ್ಮಲ್ಲಿ ಬಹಳ ಬೇಗ ಕಂಡುಬರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ನಿಮ್ಮ ಒಂದು ಸಾಧನೆಯ ಸಾಮರ್ಥ್ಯವನ್ನು ತೋರಿಸಲಿಕ್ಕೆ ಒಳ್ಳೆಯ ಅವಕಾಶ ಇರುವಂಥ ಸಂದರ್ಭ.
ಹಾಗಾಗಿ ಉತ್ತಮವಾದಂತಹ ದಿನ ಇದು ನಿಮಗೆ. ಇನ್ನು ಯಾವುದೇ ರೀತಿಯ ಸ್ಪರ್ಧೆಯಲ್ಲಿ ಭಾಗವಹಿಸಿ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ನೀವು ಎದುರಿಸ್ತಾ ಇರಲಿ, ಈ ದಿನ ನಿಮಗೆ ಉತ್ತಮವಾದಂತಹ ಒಂದು ಮಾರ್ಗದರ್ಶನ ಸಿಕ್ಕತ್ತೆ, ಉತ್ತಮ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನದ ಉಪಯೋಗವನ್ನು ನೀವು ಪಡ್ಕೊಳ್ಬೇಕು. ಅದಕ್ಕಾಗಿಯೇ ಯಾವುದೇ ರೀತಿಯ ಬಾಧೆಗಳಿರಲಿ, ದೋಷಗಳಿರಲಿ, ಅದರ ನಿವಾರಣೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಕೂಡ ಈ ದಿನ ಮಾಡಿ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರಿಂದ ವಿಶೇಷವಾದಂತಹ ಸಹಕಾರವನ್ನು ಪಡ್ಕೊಳ್ಳುವಂಥದ್ದಿದೆ. ಹಣದ ಸಹಾಯ ಕೂಡ ಈ ದಿನ ನಿಮಗೆ ಸಿಕ್ಕತ್ತೆ. ಒಟ್ಟಾರೆ ಈ ದಿನದ ವಿದ್ಯಮಾನಗಳು ನಿಮ್ಮ ಸಂಬಂಧವನ್ನು ಗಟ್ಟಿಗೊಳಿಸುವಂಥ ಒಂದು ಪ್ರಯತ್ನದಲ್ಲಿರುತ್ತೆ. ಹಾಗೆ ಈ ದಿನ ಸೃಜನಾತ್ಮಕ ಕೆಲಸದ ಕಡೆ ನಿಮ್ಮ ಆಸಕ್ತಿ ಮತ್ತಷ್ಟು ಹೆಚ್ಚಾಗುವಂಥದ್ದು ಕೂಡ ಇದೆ. ಯಾರಿಗೆ ಟ್ಯಾಲೆಂಟ್ ಇದೆ, ಯಾರಿಗೆ ವಿಶೇಷವಾದಂಥ ಕಾರ್ಯಗಳನ್ನು ಮಾಡುವಂಥ ಒಂದು ಒಲವಿದೆ, ಅಂಥವ್ರಿಗೆ ತುಂಬ ಉತ್ತಮ ಅವಕಾಶಗಳು ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಲಹೆಗಳು ಕೊಡಿ ಅಥವಾ ನಿಮ್ಮ ಅಭಿಪ್ರಾಯಗಳನ್ನು ಹೇಳಿ, ಅದು ತುಂಬ ಗೌರವಯುತವಾಗಿ ಸ್ವೀಕರಿಸಲ್ಪಡುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ನಿಮ್ಮ ದಿನ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಗಣಪತಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ನೀವು ಸ್ಮರಣೆ ಮಾಡ್ತಾ ಇರಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ಮಿಶ್ರ ಫಲಗಳು ನಿಮಗೆ ಕಾಣಿಸುವಂಥದ್ದು. ಅದರಲ್ಲೂ ಗ್ರಹಗತಿಗಳು ಕೂಡ ಅಷ್ಟೊಂದು ಉತ್ತಮವಾದಂತಹ ಸ್ಥಾನದಲ್ಲಿಲ್ಲ. ಅದಕ್ಕಾಗಿಯೇ ಕೆಲವು ವಿಚಾರಗಳಲ್ಲಿ ನಿಮ್ಮ ಇಚ್ಛೆಗೆ ವಿರುದ್ಧವಾಗಿ ಕೆಲವು ಸನ್ನಿವೇಶಗಳು ನಡೆಯುವಂಥದ್ದು ಕೂಡ ಇದೆ. ಹಾಗೆ ಕಾರ್ಯಕ್ಷೇತ್ರದಲ್ಲಿ ಸ್ಪರ್ಧೆ ಉಂಟಾಗುವಂಥದ್ದು, ಆ ಸ್ಪರ್ಧೆಯನ್ನು ಎದುರಿಸಬೇಕು ಅಂದರೆ ಈ ದಿನ ತುಂಬ ಸಮಾಧಾನ ಇರಬೇಕು, ಸಂಯಮ ಇರಬೇಕು. ಇನ್ನು ಈ ದಿನ ನಿಮ್ಮ ಬಗ್ಗೆ, ನಿಮ್ಮ ಒಂದು ಪ್ರಗತಿಯ ಬಗ್ಗೆ ಅಥವಾ ನಿಮ್ಮ ಅಭಿವೃದ್ಧಿಯ ಬಗ್ಗೆ ಯಾರೋ ಕಿಡಿಗೇಡುಗಳು ಮಾಡುವಂಥ ಒಂದು ರಹಸ್ಯ ತಂತ್ರ ಏನಿದೆ, ಇದರಿಂದ ಮನಸ್ಸಿಗೆ ತುಂಬ ಬೇಸರ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಬಗ್ಗೆ ಗಾಳಿ ಸುದ್ದಿ ಹಬ್ಬಬಹುದು. ನಿಮ್ಮ ವರ್ಚಸ್ಸಿಗೆ ಕಪ್ಪು ಮಸಿ ಬಳಿಯುವಂಥ ಪ್ರಯತ್ನಗಳು ಕೂಡ ಆಗಬಹುದು. ಜಾಗೃತರಾಗಿರಿ. ಹಾಗೆ ಈ ದಿನದಲ್ಲಿ ಯಶಸ್ಸು ಸಿಕ್ಕಿದೆ, ಒಂದು ಅಭಿವೃದ್ಧಿ ಆಗಿದೆ ಅಂತ ಹೇಳಿ ಅದನ್ನೇ ಪದೇ ಪದೇ ಹೇಳಿಕೊಳ್ಳುವಂಥದ್ದನ್ನು ಮಾಡಬೇಡಿ. ಹಾಗಾಗಿನೇ ಎಲೆ ಮರೆ ಕಾಯಿಯಂತೆ ಈ ದಿನ ಇರುವಂಥದ್ದು ತುಂಬ ಉತ್ತಮ. ಏಕೆಂದರೆ ನಿಮ್ಮ ಶತ್ರುಗಳ ಸಂಖ್ಯೆ ಹೆಚ್ಚಾಗಬಾರ್ದು. ಆ ರೀತಿ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಇನ್ನು ಸವಾಲುಗಳನ್ನು ಎದುರಿಸುವಂತಹ ಸಮಯ ಇದು. ಅದಕ್ಕಾಗಿ ಸಂಯಮದಿಂದ ಇರಬೇಕಾಗತ್ತೆ. ಹಾಗೆ ನಿಮ್ಮ ಯಾವುದೇ ಒಂದು ಪ್ರಯತ್ನಕ್ಕೆ ಯಾವುದೇ ರೀತಿಯ ಫಲಿತಾಂಶಗಳು ಬಂದರೂ ಕೂಡ ಆದದ್ದೆಲ್ಲ ಒಳ್ಳೆಯದಕ್ಕೆ ಆಗಿದೆ ಅನ್ನುವಂಥ ಒಂದು ಮನೋಭಾವ ನಿಮ್ಮಲ್ಲಿ ಇರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ನಿಮ್ಮ ಮುಂದಿನ ಭವಿಷ್ಯಕ್ಕಾಗಿ ಒಂದು ಉತ್ತಮವಾದಂಥ ಆಲೋಚನೆಯನ್ನು ಮಾಡಿ, ತುಂಬ ಪಾಸಿಟಿವ್ ಆಗಿರುವಂಥ ಒಂದು ಡಿಸಿಷನನ್ನು ತೆಗೆದುಕೊಳ್ಳಿ. ಹಾಗಾಗಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ, ನಿಮ್ಮ ಭವಿಷ್ಯದ ವಿಚಾರದಲ್ಲಾಗಲಿ ನಿಮಗೆ ಸಂತೋಷ ಉಂಟಾಗುತ್ತೆ ಈ ದಿನ. ಇನ್ನು ಈ ದಿನದಲ್ಲಿ ಕೆಲವು ಅಮೂಲ್ಯ ವಸ್ತುಗಳಿದೆಯಲ್ಲ, ದಾಖಲೆ ಪತ್ರಗಳಿರ್ಬೋದು, ಹಣ ಇರ್ಬೋದು, ಒಡವೆಗಳಿರ್ಬೋದು, ಇಂಥದ್ರ ಬಗ್ಗೆ ಸ್ವಲ್ಪ ಜಾಗ್ರತೆ ಇರಿ. ಹಾಗೆ ಕುಟುಂಬ ಸದಸ್ಯರಿಗೆ ಸಹಾಯ ಮಾಡಿ, ಅವಕಾಶ ಸಿಕ್ಕರೆ ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡ್ಕೊಳ್ಳಿ. ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಮಿಶ್ರ ಫಲಗಳಿರುತ್ತೆ. ಇನ್ನು ಬಹಳ ವಿಶೇಷವಾಗಿ ನೆಮ್ಮದಿಗಾಗಿ ಈ ದಿನ ನೀವು ಪರಿತಪಿಸುವಂಥದ್ದು, ನೆಮ್ಮದಿ ಬೇಕು ಅಂತ ಹೇಳೇ ಹಾತೊರೆಯುವಂಥದ್ದು, ಅದರಲ್ಲೂ ನೀವಾಗಿ ಮಾಡಿಕೊಂಡಿರುವಂಥ ಕೆಲವು ಎಡವಟ್ಟುಗಳಿಂದ ಈ ದಿನ ಸ್ವಲ್ಪ ಒತ್ತಡಗಳು ಉಂಟಾಗುತ್ತೆ, ಮಾನಸಿಕ ಒತ್ತಡ. ಇದರಿಂದ ನೀವು ಶೀಘ್ರವಾಗಿ ನಿರ್ಧಾರಗಳನ್ನು ಕೈಗೊಳ್ಳಲಿಕ್ಕೂ ಸಾಧ್ಯ ಆಗಲ್ಲ. ನಿರ್ಧಾರ ಕೈಗೊಂಡರೂ ಕೂಡ ಅದು ಅರೆಬರೆ ಇರುವಂಥದ್ದು, ಅಂದರೆ ಅದರಲ್ಲಿ ಯಾವುದೇ ಒಂದು ಹುರುಳಿರಲ್ಲ, ಒಂದು ಪ್ರಬುದ್ಧತೆ ಅನ್ನುವಂಥದ್ದು ಇರಲ್ಲ. ಹಾಗಾಗಿನೇ ಈ ದಿನ ಉತ್ತಮವಾದಂಥ ಒಂದು ಅವಕಾಶ ಕೈತಪ್ಪಿ ಹೋಗುವಂಥ ಸಾಧ್ಯತೆ ಇದೆ. ಈ ಒಂದು ಸಂದರ್ಭದಲ್ಲಿ ನಿಮ್ಮ ಅಧೈರ್ಯವನ್ನು ಬದಿಗಿಟ್ಟು ಕಾರ್ಯವನ್ನು ಮುನ್ನುಗ್ಗಿ ಮಾಡಬೇಕಾಗತ್ತೆ. ಎಲ್ಲೋ ಒಂದು ಕಡೆ ಹೆದರಿಕೆ, ಹಿಂಜರಿಕೆ ಅನ್ನುವಂಥದ್ದು ಪ್ರಧಾನವಾಗಿ ಕಾಣಿಸ್ತಾ ಇದೆ. ಇನ್ನು ಈ ದಿನ ಯಶಸ್ಸನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ತುಂಬ ಸಮಾಧಾನದಿಂದ ಇರಬೇಕಾಗುತ್ತೆ. ನಿಮ್ಮ ತಾಳ್ಮೆಯನ್ನೇ ಈ ದಿನ ಬಂಡವಾಳವನ್ನಾಗಿ ಮಾಡಿಕೊಳ್ಬೇಕು. ನಿಮ್ಮ ಪ್ರಗತಿಯತ್ತ ನಿಮ್ಮ ದಾರಿ ಸವಿತಾ ಇರಬೇಕು. ಇನ್ನು
ಈ ದಿನ ನೀವು ಯಾವುದೇ ರೀತಿಯ ಆಲೋಚನೆಗಳನ್ನು ಮಾಡಿದ್ರೂ ಅದನ್ನು ಧನಾತ್ಮಕವಾಗಿ ಮಾಡಿ. ತುಂಬ ಪಾಸಿಟಿವ್ ಆಗಿರಿ ಈ ದಿನ. ಹೇಗೆ ಅಂದರೆ ನೆಗೆಟಿವ್ ಥಾಟ್ಸ್ ಕೂಡ ನಿಮಗೆ ಬೇಗ ಬೇಗ ಬರುವಂಥದ್ದು ಇರುತ್ತೆ. ಅದರಿಂದ ಈ ದಿನ ನಿಮಗೆ ಹಿನ್ನಡೆ ಉಂಟಾಗುವಂಥದ್ದು. ಇನ್ನು ಈ ದಿನ ಅಪರಿಚಿತರ ಜೊತೆ ಕೂಡ ಒಂದು ಪ್ರಯಾಣ ಮಾಡುವಂಥ ಸಂದರ್ಭ ಬರಬಹುದು. ಅವರಿಂದ ಕೂಡ ಉತ್ತಮವಾದಂಥ ಒಂದು ಅವಕಾಶ ಇದೆ, ಅನುಕಂಪ ಇದೆ. ಒಟ್ಟಾರೆ ಈ ದಿನ ಸಾಕಷ್ಟು ಈ ಮುಂದಿನ ಭವಿಷ್ಯಕ್ಕಾಗಿ ನೀವು ತೆಗೆದುಕೊಳ್ಳುವಂಥ ನಿರ್ಧಾರದಿಂದ ಫಲಗಳು ಸಿಕ್ಕತ್ತೆ, ಅನುಕೂಲತೆ ಉಂಟಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ವರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ವರಹಸ್ವಾಮಿಯ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 3ನೇ ಮನೆಯಲ್ಲಿ ಚಂದ್ರ ಅಂದರೆ ಬಹಳ ವಿಶೇಷವಾದಂಥ ಅವಕಾಶಗಳು ಸಿಕ್ಕತ್ತೆ. ನಿಮ್ಮ ಪ್ರಯತ್ನದಿಂದ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಇದರಿಂದ ನಿಮ್ಮ ಸ್ಥಾನಮಾನ ಬಹಳ ಭದ್ರವಾಗುತ್ತೆ. ಹಾಗೆ ಸಮಾಜದಲ್ಲೂ ಕೂಡ ಒಂದು ಒಳ್ಳೆಯ ಕೀರ್ತಿ, ಸ್ಥಾನ, ಗೌರವವನ್ನು ಪಡ್ಕೊಳ್ಳುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಸಮಸ್ಯೆಗಳು ಬಂದರೆ ಅದನ್ನು ಪರಿಹಾರ ಮಾಡುವಂಥ ಒಂದು ಪ್ರಯತ್ನವನ್ನು ಬಹಳ ಬೇಗ ಮಾಡ್ತೀರಿ, ಬಹಳ ಚುರುಕಾಗಿರ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ಕಾರ್ಯಕ್ಷೇತ್ರದಲ್ಲಿ ಯಾವುದೇ ಒಂದು ವಾದ ವಿವಾದಗಳಿಗೆ ಆಸ್ಪದ ಕೊಡಲ್ಲ, ಅಷ್ಟರ ಮಟ್ಟಿಗೆ ಜಾಗರೂಕತೆ ನಿಮ್ಮಲ್ಲಿರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ಪ್ರಮುಖ ನಿರ್ಣಯವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ನಿಮ್ಮ ಪಾಲುದಾರರನ್ನು ಕೂಡ ನೀವು ಕನ್ಸಲ್ಟ್ ಮಾಡಬೇಕು. ಮನೆಯಲ್ಲಿ ವಿವಾಹಿತರೇನಾದರೂ ಇದ್ದರೆ ನಿಮ್ಮ ಪತಿ ಅಥವಾ ಪತ್ನಿಯ ವಿಚಾರವಾಗಿ ಈ ಪತಿ ಅಥವಾ ಪತ್ನಿಗೆ ಈ ವಿಚಾರವಾಗಿ ತಿಳಿಸಿ. ಇದರ ಸಾಧಕ ಬಾಧಕಗಳನ್ನು ನೀವು ಒಟ್ಟಾಗಿ ಕೂತು ಚರ್ಚೆ ಮಾಡಿ. ಆಗ ನಿಮ್ಮ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಇನ್ನು ಈ ದಿನದಲ್ಲಿ ಸಾಕಷ್ಟು ಸಂದೇಶಗಳು ಬರುತ್ತೆ, ಸಾಕಷ್ಟು ಚರ್ಚೆಗಳಿರುತ್ತೆ, ಸಂವಾದಗಳಿರುತ್ತೆ, ಅಭಿಪ್ರಾಯಗಳು ಬರುವಂಥದ್ದು ಇದೆ. ಇದನ್ನೆಲ್ಲ ನೀವು ನಿರೀಕ್ಷೆ ಮಾಡ್ಬೋದು. ಆದರೆ ಹದ ಅರಿತು ಸಮಯವನ್ನು ನೋಡಿಕೊಂಡು ಅದನ್ನು ನೀವು ಮುಂದುವರಿಸಬೇಕಾಗತ್ತೆ. ಒಂದು ಇನ್ವಾಲ್ವ್ಮೆಂಟನ್ನು ಇಟ್ಕೊಳ್ಬೇಕಾಗತ್ತೆ. ಸದ್ಯಕ್ಕೆ 106 ಆಲೋಚನೆಗಳು ತಲೆಯಲ್ಲಿರೋದ್ರಿಂದ ಯಾವುದನ್ನು ಮಾಡಬೇಕು ಬಿಡಬೇಕು ಅನ್ನುವಂಥ ಜಿಜ್ಞಾಸೆ ಕೂಡ ಇದೆ. ಆದರೆ ಚಂದ್ರ ಮನಃಕಾರಕ. ಒಮ್ಮೆ ಮನಸ್ಸು ಮಾಡಿದ್ರೆ ಒಂದು ಗಟ್ಟಿಯಾದಂಥ ನಿರ್ಧಾರವನ್ನು ತೆಗೆದುಕೊಳ್ತೀರಿ. ಅಂಥ ಒಂದು ಪ್ರಯತ್ನ ಈ ದಿನ ಆಗುತ್ತೆ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಧನಸ್ಥಾನ, ವಾಕ್ಸ್ಥಾನದಲ್ಲಿ, ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಹಾಗಾಗಿ ಕುಟುಂಬದಿಂದ ಈ ದಿನ ಸ್ವಲ್ಪ ಒತ್ತಡ ಇರುತ್ತೆ. ಹಾಗೆ ನಿಮ್ಮ ಬಂಧು ಬಾಂಧವರು ಕೂಡ ಈ ದಿನ ನಿಮ್ಮ ಯೋಗಕ್ಷೇಮವನ್ನು ವಿಚಾರಿಸುವಂಥ ನಿಟ್ಟಿನಲ್ಲಿ ನಿಮ್ಮ ಕಾಲೆಳೆಯುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನದ ವಿದ್ಯಮಾನಗಳಲ್ಲಿ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಏಕೆಂದರೆ ನಿಮಗೆ ಅನ್ಎಕ್ಸ್ಪೆಕ್ಟೆಡ್ಡಾಗಿ ಕೆಲವೊಂದು ವಿದ್ಯಮಾನಗಳನ್ನು ನೋಡುವಂಥದ್ದು ಕೂಡ ಇದೆ. ಹಾಗೆ ಎಷ್ಟೇ ನೀವು ಅದನ್ನು ಅವಾಯ್ಡ್ ಮಾಡಬೇಕು ಅಂದರೂ ಕೂಡ ಮತ್ತೆ ಮತ್ತೆ ಮರುಕಳಿಸುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಈ ದಿನ ನಿಮ್ಮಂತಹ ಮನಸ್ಥಿತಿ ಉಳ್ಳಂಥವರೇ ದೊಡ್ಡ ದೊಡ್ಡ ಕಾರ್ಯಗಳನ್ನು ಬಹಳ ಲೀಲಾಜಾಲವಾಗಿ ಮಾಡಿ ಮುಗಿಸುವಂಥವ್ರು. ಆದರೆ ನೀವು ಮಾತ್ರ ಸ್ವಲ್ಪ ಎಡವಟ್ಟನ್ನು ಮಾಡಿಕೊಳ್ಳುವಂಥದ್ದು ಕೂಡ ಇರುತ್ತೆ. ಯಾರನ್ನೋ ಅತಿಯಾಗಿ ನಂಬಲಿಕ್ಕೆ ಹೋಗ್ತೀರಿ. ಹಾಗೆ ಯಾರಿಗೆ ಅನುಭವ ಇಲ್ಲ ಅಂಥವರಿಂದ ಅನುಭವದ ಒಂದು ಪಾಠವನ್ನು ಹೇಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಈ ಎಲ್ಲದರ ಹಿನ್ನೆಲೆಯಲ್ಲಿ ನಿಮಗೆ ಸ್ವಲ್ಪ ವಿಚಿತ್ರವಾದಂಥ ಸನ್ನಿವೇಶಗಳೇ ಒದಗಿ ಬರುತ್ತೆ. ಆದರೂ ಕೂಡ ನಿಮ್ಮ ಆಲೋಚನೆಗಳು ಬಹಳ ಗಟ್ಟಿಯಾಗಿದೆ. ಇವತ್ತಲ್ಲ ನಾಳೆಗಾಗಿ ನೀವು ಮಾಡುವಂಥ ಒಂದು ಪ್ರಯತ್ನ ಏನಿದೆ ಅದು ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ತೃಪ್ತಿ ಅಥವಾ ಒಂದು ಸಂತೋಷ ಸಿಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ನಿಮ್ಮ ಪರವಾಗಿ ಕೆಲವೊಂದು ಫಲಿತಾಂಶಗಳು ಬರಬೇಕು. ಆದರೆ ಈ ದಿನ ಮಿಶ್ರ ಫಲಗಳಿರುವಂಥ ಸಂದರ್ಭ. ಅದಕ್ಕಾಗಿಯೇ ನಿಮ್ಮ ಶಕ್ತಿ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡಿಕೊಳ್ಳಿ. ಆದಷ್ಟು ದೂರದ ಪ್ರಯಾಣವನ್ನು ವರ್ಜ್ಯ ಮಾಡಿ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಗಣಪತಿಯನ್ನು ಈ ದಿನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳು ವಿಶೇಷವಾಗಿ ನಿರ್ವಿಘ್ನವಾಗಿ ನೆರವೇರುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ತುಂಬ ವಿಶೇಷವಾದಂತಹ ದಿನ.
ಅದರಲ್ಲೂ ಈ ವ್ಯವಹಾರ ಪ್ರಜ್ಞೆ ಬಹಳ ಚೆನ್ನಾಗಿದೆ, ಸಮಯ ಪ್ರಜ್ಞೆ ಇದೆ, ಟೈಮ್ ಸೆನ್ಸ್ ಬಹಳ ಚೆನ್ನಾಗಿದೆ ಈ ದಿನ. ಹಾಗಾಗಿನೇ ಈ ದಿನದ ಎಲ್ಲ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಪ್ರಯತ್ನ ಒಂದು ರೀತಿಯಲ್ಲಿ ಅಭಿವೃದ್ಧಿಯತ್ತ ಸಾಗುವಂಥದ್ದು. ಹಾಗೆ ಈ ದಿನದಲ್ಲಿ ಹಣಕಾಸಿನ ವ್ಯವಹಾರದಲ್ಲಿ ನಿರ್ವಹಣೆ ಸಾಮರ್ಥ್ಯ ಕೂಡ ಚೆನ್ನಾಗಿದೆ. ಹಾಗಾಗಿನೇ ಈ ದಿನದಲ್ಲಿ ಎಲ್ಲೂ ಕೂಡ ನಷ್ಟ ಅನ್ನುವಂಥದ್ದು ಆಗಲ್ಲ. ಜೊತೆಗೆ ಬಹಳ ತಾಳ್ಮೆಯಿಂದ, ಬಹಳ ಅನುಭವಸ್ಥರಂತೆ ನಿಮ್ಮ ನಡತೆ ಈ ದಿನ ಕಾಣಿಸ್ಕೊಳ್ಳುತ್ತೆ. ಹಾಗೆ ಈ ದಿನ ನಿಮ್ಮಂತಹ ಮನಸ್ಥಿತಿ ಉಳ್ಳಂಥವರೇ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡುವಂಥವರು, ಅದರಲ್ಲೂ ಬಹಳ ಲೀಲಾಜಾಲವಾಗಿ ಕೆಲಸಗಳನ್ನು ಮಾಡುವಂಥವರು, ಅವರನ್ನು ಈ ದಿನ ನೀವು ಅನುಕರಣೆ ಮಾಡಿದ್ರೆ ನಿಮಗೂ ಕೂಡ ಒಂದು ಒಳ್ಳೆಯ ಮಾರ್ಗದರ್ಶನ ಸಿಕ್ಕತ್ತೆ. ಇನ್ನು ಈ ದಿನ ಸ್ವಲ್ಪ ಹಠಮಾರಿತನವನ್ನು ಬಿಟ್ಟು ಹೊಂದಿಕೊಂಡು ಹೋಗುವಂಥದ್ದನ್ನು ನೀವು ರೂಢಿಸ್ಕೊಳ್ಳಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಪ್ರಯತ್ನ ಈ ದಿನ ತುಂಬ ಅನುಕೂಲಕರವಾದಂಥ ಸನ್ನಿವೇಶಗಳನ್ನೇ ಕೊಡ್ತಾ ಇರುತ್ತೆ. ಎಲ್ಲ ಒಂದು ಕಡೆ ನಿಮ್ಮ ಒಂದು ಶಕ್ತಿ, ನಿಮ್ಮ ಸಾಮರ್ಥ್ಯ, ನಿಮ್ಮ ಪ್ರೆಸೆನ್ಸ್ ಏನಿದೆ ಅದರ ಅಗತ್ಯತೆ ಕೂಡ ಇರುತ್ತೆ ನಿಮ್ಮ ಬಂಧು ಬಾಂಧವರಲ್ಲಿ. ಹಾಗಾಗಿನೇ ಭಿನ್ನಾಭಿಪ್ರಾಯಗಳನ್ನು ಮಾತುಕತೆ ಮೂಲಕ ಬಗೆಹರಿಸ್ಕೊಂಡು ಅಂತಹ ಸಂಬಂಧವನ್ನು ನೀವು ಮುಂದುವರಿಸ್ತೀರಿ. ಇನ್ನು ಈ ದಿನ ಸ್ತ್ರೀಯರಿಂದ ಉತ್ತಮವಾದಂತಹ ಅವಕಾಶಗಳು ಸಿಕ್ಕತ್ತೆ. ಅವರ ಸಹಾಯ ಸಹಕಾರ ಕೂಡ ನಿಮಗೆ ಬಹಳ ಸಂದರ್ಭೋಚಿತವಾಗಿ ಒದಗಿ ಬರುತ್ತೆ. ಇನ್ನು ಉನ್ನತ ವ್ಯಾಸಂಗ ಮಾಡ್ತಾ ಇರುವಂಥವ್ರಿಗೆ ನಿರೀಕ್ಷಿತ ಫಲಿತಾಂಶಗಳು ಸಿಕ್ಕತ್ತೆ. ಹಾಗೆ ವಿದೇಶದಲ್ಲಿರುವಂಥವ್ರಿಗೆ ಅಥವಾ ನಿಮ್ಮ ಒಂದು ಸ್ಥಳದಿಂದ ಹೊರಗಡೆ ಕೆಲಸ ಮಾಡ್ತಾ ಇರುವಂಥವರಿಂದ ಕೂಡ ಅನುಕೂಲ ಇದೆ. ಏನೋ ಒಂದು ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು ಮನಸ್ಸಿಗೆ ಸಮಾಧಾನ ತರುವಂಥ ವಿಚಾರ. ಹಾಗೆ ಈ ದಿನ ಸಾಹಿತ್ಯದಲ್ಲಿ ಯಾರು ಅಭಿರುಚಿ ಹೊಂದಿದ್ದೀರಿ ಅವರಿಗೆ ಮುಂದುವರಿಸುವಂಥ ಒಂದು ಒಳ್ಳೆಯ ಅವಕಾಶ ಸಿಕ್ಕತ್ತೆ. ಆ ಒಂದು ಸದವಕಾಶವನ್ನು ಬಳಸ್ಕೊಳ್ಳಿ, ಅದು ನಿಮ್ಮದೇ ಅವಕಾಶ. ಹಾಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ, 12ರಲ್ಲಿ ಚಂದ್ರ. ಹಾಗಾಗಿನೇ ಮಿಶ್ರ ಫಲಗಳನ್ನು ನಿರೀಕ್ಷೆ ಮಾಡುವಂಥ ದಿನ. ಹಾಗೆ ಈ ದಿನ ನಿಮ್ಮ ಯೋಗ್ಯತೆಗೆ, ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾದಂಥ ಪ್ರಯತ್ನ ಏನೋ ನಡೆಯುತ್ತೆ. ಆರಂಭ ಚೆನ್ನಾಗಿದೆ, ಆದರೆ ಈ ಫಲಿತಾಂಶ ಬರುವಂಥ ಸಂದರ್ಭದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕ ಒಂದು ಫಲ ನಿಮಗೆ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನಿಮ್ಮ ಶಕ್ತಿಯನ್ನೇ ಕಡಿಮೆ ಉಪಯೋಗಿಸಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದುಬಿಡ್ತೀರಿ. ಇದು ಕೂಡ ಎಲ್ಲ ಕಡೆಯಲ್ಲೂ ನಿಮಗೆ ಒತ್ತಡಗಳಿದ್ದಾಗ ಇಲ್ಲೂ ನಿಮಗೆ ಒಂದು ವಿಶೇಷವಾದಂತಹ ಸನ್ನಿವೇಶದಲ್ಲಿ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ. ಸ್ವಲ್ಪ ಜಾಗ್ರತೆ. ಇನ್ನು ವೈವಿಧ್ಯಮಯವಾದಂತಹ ಜೀವನ ನಿಮ್ಮದು, 7 ಬೀಳುಗಳಿಂದ ಕೂಡಿರುವಂಥದ್ದು. ಆದರೆ ಈ ದಿನ ಸ್ವಲ್ಪ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ. ಯಾವುದೇ ಒಂದು ಕಡೆ ನೀವು ವಾಲಬಾರ್ದು, ಒಂದು ಪಕ್ಷ ವಹಿಸಿ ಮಾತಾಡಬಾರ್ದು. ಹಾಗಾಗಿ ನಿಮ್ಮ ಅಭಿಪ್ರಾಯ ಹೇಳುವಂತಹ ಸಂದರ್ಭದಲ್ಲೂ ಕೂಡ 2 ಪಕ್ಷದವರು ನಿಮ್ಮ ಗಮನದಲ್ಲಿ ಇರಬೇಕಾಗತ್ತೆ. ಹಾಗಾಗಿ ಮಾತು ಬಹಳ ಜವಾಬ್ದಾರಿಯುತವಾಗಿ ಇರಬೇಕು. ಇನ್ನು ಈ ದಿನದ ವಿದ್ಯಮಾನಗಳು ನಿಮಗೆ ಉತ್ತಮವಾದಂಥ ಒಂದು ಸ್ಥಿತಿಯನ್ನು ತಲುಪುವಂಥ ಸಾಧ್ಯತೆ ಇರುತ್ತೆ. ಸಮಸ್ಯೆಗಳು ಪರಿಹಾರ ಕಾಣುವಂಥ ಸಾಧ್ಯತೆ ಇರುತ್ತೆ. ಒಟ್ಟಾರೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳಿಗಾಗಿ ನೀವೇ ಒಂದು ಉತ್ತಮ ವಾತಾವರಣವನ್ನು ನಿರ್ಮಾಣ ಮಾಡಿಕೊಳ್ಬೇಕು. ಹಾಗಾಗಿ ಎಲ್ಲೋ ಒಂದು ಸನ್ನಿವೇಶ ಇದೆ ಅಂತ ಹೇಳಿ ಅದಕ್ಕಾಗಿ ಹಾತೊರೆಯುವಂಥದ್ದಲ್ಲ, ನೀವು ಇದ್ದಲ್ಲಿಯೇ ಆ ಸನ್ನಿವೇಶವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಅಂಥ ಒಂದು ಸಾಮರ್ಥ್ಯ ಇದೆ, ಅಂಥ ಒಂದು ಬುದ್ಧಿವಂತಿಕೆ ಇದೆ, ಅದನ್ನು ನಿಮ್ಮದಾಗಿಸ್ಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನದ ವಿಚಾರಗಳಲ್ಲಿ ನಿಮಗೆ ತುಂಬ ಒಂದು ನಿಯಂತ್ರಣ ಇರುತ್ತೆ, ಒಂದು ಕಂಟ್ರೋಲ್ ಇದೆ. ಎಲ್ಲದರಲ್ಲೂ ಕೂಡ ಒಂದು ಪ್ರಭುತ್ವವನ್ನು ಸಾಧಿಸುವಂಥ ಒಂದು ಮನಸ್ಥಿತಿ ಇದೆ, ಧೈರ್ಯ ಇದೆ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳನ್ನು ಬಹಳ ಉತ್ಸಾಹದಿಂದ, ಅದರಲ್ಲೂ ಕೆಲವೊಂದು ಸ್ಪರ್ಧಾತ್ಮಕ ವಿಚಾರಗಳೇನಿದೆ ಇದರಲ್ಲಿ ನೀವು ಮುಂಚೂಣಿಯಲ್ಲಿರುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ಈ ದಿನ ನಿಮ್ಮಲ್ಲಿ ತುಂಬ ಚೈತನ್ಯ ಇರೋದರಿಂದ, ಎನರ್ಜಿ ಇರೋದರಿಂದ ಈ ದಿನ ನಿಮ್ಮ ಒಂದು ಕುಟುಂಬದ ಸಮಸ್ಯೆಗಳನ್ನು ನಿವಾರಣೆ ಮಾಡಿಕೊಳ್ಳಿಕ್ಕೂ ಕೂಡ ಮುಂದೆ ಮುಂದೆ ಹೋಗುವಂಥ ಸಾಧ್ಯತೆ ಇರುತ್ತೆ.
ಇನ್ನು ಈ ದಿನ ನಿಮ್ಮ ನಿಮ್ಮಿಂದ ಧನ ಸಹಾಯವನ್ನು ನಿರೀಕ್ಷೆ ಮಾಡಿ ಬರಬಹುದು. ಹಾಗಾಗಿ ನಿಮ್ಮ ಇತಿಮಿತಿ ಒಳಗೆ ಅವರಿಗೆ ಸಹಾಯ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಇನ್ನು ಈ ದಿನ ಮಕ್ಕಳ ಭವಿಷ್ಯದ ಬಗ್ಗೆ ಕೂಡ ತಂದೆ ತಾಯಿಯಂದರಿಗೆ ಚಿಂತೆ ಹೆಚ್ಚಾಗುವಂಥದ್ದು ಇರುತ್ತೆ. ಆದರೆ ಆ ಚಿಂತೆಗೆ ಪರಿಹಾರಾರ್ಥವಾಗಿ ಈ ದಿನ ಒಂದು ಒಳ್ಳೆಯ ಸಲಹೆ ಸಿಕ್ಕುವಂಥದ್ದು ಅನುಭವಸ್ಥರಿಂದ ಅದನ್ನು ನೀವು ಮುಂದುವರಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಪರಿಸ್ಥಿತಿಗಳು ಕೈಮೀರಿ ಹೋಗ್ತಾ ಇದೆ ಅನ್ನುವಂಥ ಭಾವನೆ ಬರ್ಬೋದು. ಅದರಲ್ಲೂ ಈ ಪ್ರೀತಿ ಪ್ರೇಮದ ವಿಚಾರದಲ್ಲಾಗಲಿ ಅಥವಾ ನಿಮ್ಮ ಚಟುವಟಿಕೆಗಳಲ್ಲಾಗಲಿ ಈ ರೀತಿಯ ವಿದ್ಯಮಾನಗಳು ಎದುರಾಗಬಹುದು. ಸ್ವಲ್ಪ ಎಚ್ಚರಿಕೆಯಿಂದ ಮುಂದುವರಿರಿ. ಇನ್ನು ಉದ್ಯೋಗಸ್ಥರಿಗೆ ಮೇಲಧಿಕಾರಿಗಳಿಂದ ಒಳ್ಳೆಯ ಸಲಹೆ ಸಹಕಾರ ಈ ದಿನ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ಈ ದಿನ ನೀವು ಪ್ರೀತಿಯನ್ನು ಹೇಗೆ ಸಂಪಾದನೆ ಮಾಡಿಕೊಳ್ಬೇಕು, ಹೇಗೆ ಪ್ರೀತಿ ಪಾತ್ರರನ್ನು ಹಿಡಿದಿಟ್ಕೊಳ್ಬೇಕು ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ತಿಳುವಳಿಕೆಯನ್ನು ಪಡ್ಕೊಳ್ಳುವಂಥದ್ದು ಕೂಡ ಇದೆ. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಜ್ಞಾನ ಸಂಪಾದನೆಗೆ ಮನಸ್ಸು ಸದಾ ತೆರೆದಿರುತ್ತೆ. ಓಪನ್ ಮೈಂಡೆಡ್ ಈ ದಿನ ನೀವು. ಅದಕ್ಕಾಗಿಯೇ ನಿಮ್ಮ ಪ್ರಯತ್ನಗಳು ಧನಾತ್ಮಕವಾಗಿರುತ್ತೆ, ಒಳ್ಳೆಯದಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. 10ನೇ ಮನೆ ಅಂತ ಹೇಳಿದ್ರೆ ನಿಮ್ಮ ಒಂದು ಬುದ್ಧಿ ಕೌಶಲ್ಯಕ್ಕೆ ಈ ದಿನ ಸಾರ್ಥಕ ಅನ್ನಿಸುವಂಥ ಕೆಲಸವೊಂದು ಆಗುವಂಥದ್ದು. ಹಾಗಾಗಿ ಬಹಳ ದಿನಗಳಿಂದ ನೀವು ಪ್ರಯತ್ನ ಪಡ್ತಾ ಇದ್ದಂತಹ ಒಂದು ಸಮಸ್ಯೆ ಈ ದಿನ ಬಗೆಹರಿಯುತ್ತೆ. ಹಾಗೆ ಈ ದಿನ ನಿಮ್ಮ ಮನೆ ದೇವರ ಅನುಗ್ರಹದಿಂದ ಕೆಲವೊಂದು ವಿಚಾರಗಳಲ್ಲಿ ನಿಮ್ಮ ಪರವಾದಂತಹ ಒಂದು ಫಲಿತಾಂಶ ಬರುವಂಥದ್ದು ಇದೆ. ಬಹು ನಿರೀಕ್ಷಿತವಾದಂತಹ ಸನ್ನಿವೇಶ ಈ ದಿನ ನಿಮಗೆ ಒದಗಿ ಬರುವಂಥದ್ದು. ಹಾಗಾಗಿಯೇ ಈ ದಿನದ ವಿದ್ಯಮಾನಗಳು ನಿಮಗೆ ಸಂತೋಷವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ಸಾಧನೆ ಕೂಡ ನಿಮಗೆ ತೃಪ್ತಿಯನ್ನು ತರುವಂಥದ್ದು. ಹಾಗೆ ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಸೂಕ್ಷ್ಮಮತಿಗಳಾಗಿ ಇರ್ತೀರಿ, ಸೆನ್ಸಿಟಿವ್ ಆಗಿರ್ತೀರಿ. ಇದರಿಂದ ಕೆಲವೊಮ್ಮೆ ಬೇಸರ ಆಗ್ಬೋದು. ಆದರೂ ಈ ದಿನ ಬಹುಪಾಲು ಕೆಲಸ ಕಾರ್ಯಗಳನ್ನು ಬಹಳ ಧೈರ್ಯದಿಂದ ಮಾಡುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಒಂದು ಸ್ಪೀಡ್ ಬ್ರೇಕರ್ ಥರ ನಿಮ್ಮ ಕೆಲಸ ಕಾರ್ಯಗಳಿಗೆ ತೊಂದರೆ ಉಂಟಾಗುವಂಥದ್ದು ಇರುತ್ತೆ. ಹಾಗಾಗಿಯೇ ಯಾವುದೇ ಒಂದು ವಿಚಾರದಲ್ಲಿ ಯಾವುದೇ ರೀತಿಯ ಫಲಿತಾಂಶ ಬಂದರೂ ಕೂಡ ಅದನ್ನು ಸರಿದೂಗಿಸಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿರಿ. ಹಾಗೆ ಈ ದಿನ ನಿಮ್ಮ ಒಂದು ಮಾತಿಗೆ, ನಿಮ್ಮ ನಡತೆಗೆ, ನಿಮ್ಮ ಸಾಧನೆಗೆ ಪ್ರಶಂಸೆ ಸಿಕ್ಕುವಂಥದ್ದು ಇದೆ. ಅದರಲ್ಲೂ ಈ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಈ ದಿನ ಉತ್ತಮವಾದಂಥ ಅವಕಾಶಗಳು ಸಿಕ್ಕತ್ತೆ, ಉತ್ತಮ ಲಾಭ ಇರುತ್ತೆ. ಆದರೆ ಹೊಸದಾಗಿ ಯಾರು ಪರಿಚಯಸ್ಥರಿದ್ದಾರೆ ಅವರ ಮೇಲೆ ಹೆಚ್ಚು ವಿಶ್ವಾಸವನ್ನು ಇಟ್ಕೊಳ್ಬೇಡಿ. ಹಣಕಾಸಿನ ಸ್ವಾತಂತ್ರ್ಯವನ್ನು ಅವರಿಗೆ ಕೊಡಬೇಡಿ. ಇದೊಂದರಲ್ಲಿ ನೀವು ಈ ದಿನ ಎಚ್ಚರಿಕೆಯಿಂದ ಮುಂದುವರಿಬೇಕಾಗುತ್ತೆ. ಇನ್ನು ಈ ದಿನ ಯಾವುದೇ ಒಂದು ವಿಚಾರ ಮನೆಯಲ್ಲಿ ನಡೆಯಲಿ ಅಥವಾ ನಿಮ್ಮ ಒಂದು ಪ್ರಯತ್ನದಿಂದ ಬದಲಾವಣೆಗಳಾಗಲಿ ತುಂಬ ಸಂಯಮದಿಂದ ನೀವು ಇರಬೇಕಾಗತ್ತೆ. ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಿ. ಅದಕ್ಕಾಗಿ ಯೋಗ ಮಾಡಿ, ಧ್ಯಾನ ಮಾಡಿ, ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಈ ದಿನ ಯಾವುದಾದ್ರೂ ಒಂದು ಧಾರ್ಮಿಕ ಕ್ಷೇತ್ರಕ್ಕೆ ಹೋಗಿ ಬನ್ನಿ, ದೇವಾಲಯ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ, 9ರಲ್ಲಿ ಚಂದ್ರ. ಹಾಗಾಗಿ ನಿಮಗೆ ಮಿಶ್ರ ಫಲಗಳ ಯೋಗ ಈ ದಿನ ಇರುತ್ತೆ. ಅದರಲ್ಲೂ ಕೆಲವೊಂದು ಕೆಲಸ ಕಾರ್ಯಗಳು ಮಧ್ಯಕ್ಕೆ ನಿಲ್ಲುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸಂಪನ್ಮೂಲಗಳ ಕೊರತೆ ಇರ್ಬೋದು, ಮಾರ್ಗದರ್ಶನದ ಕೊರತೆ ಇರ್ಬೋದು, ಅಥವಾ ಹಣಕಾಸಿನ ನೆರವು ಸಕಾಲದಲ್ಲಿ ಸಿಕ್ಕದೇ ಇರಬಹುದು. ಏನೋ ಒಂದು ಕಾರಣಕ್ಕೆ ಈ ದಿನ ಕೆಲಸ ಅಲ್ಲಿಗೆ ನಿಲ್ಲುವಂಥದ್ದು ಇರುತ್ತೆ. ಹಾಗಾಗಿ ಇದ್ದ ಕೆಲಸವನ್ನು ಬಿಟ್ಟು ಬೇರೊಂದು ಕೆಲಸಕ್ಕೆ ಕೈ ಹಾಕುವಂಥ ಒಂದು ಮನಸ್ಥಿತಿ ಇದೆ. ಏಕೆಂದರೆ ಮನಸ್ಸು ಸ್ವಲ್ಪ ಚಂಚಲವಾಗಿಯೇ ಇರುವಂಥದ್ದು. ಹಾಗಾಗಿ ಈ ದಿನ ಯಾವುದನ್ನೂ ಕೂಡ ಪೂರ್ತಿ ಮಾಡಲ್ಲ, ಯಾವುದರಿಂದ ಕೂಡ ನಿಮಗೆ ಪೂರ್ಣ ಪ್ರತಿಫಲ ಸಿಕ್ಕಲ್ಲ. ಎಲ್ಲವೂ ಕೂಡ ಅರ್ಧಂಬರ್ಧ ಆಗುವಂಥದ್ದು. ಹಾಗೆ ನಿಮಗೆ ಫಲಿತಾಂಶಗಳು ಕೂಡ ಮಿಶ್ರವಾಗೇ ಇರುವಂಥದ್ದು. ಹಾಗೆ ಈ ದಿನ ನಿಮ್ಮ ಮನೋಭಾವನೆಗಿಂತ ಜವಾಬ್ದಾರಿಯೇ ಪ್ರಧಾನ ಅನ್ನುವಂಥದ್ದು ನೆನಪಿರಬೇಕು. ಹಾಗಾಗಿ ಬರೀ ಮಾತಿನಲ್ಲೇ ಮನೆ ಕಟ್ಟುವಂಥದ್ದಲ್ಲ, ಗಾಳಿಯಲ್ಲಿ ಗುಂಡು ಹೊಡೆಯುವಂಥದ್ದಲ್ಲ, ಒಂದು ನಿರ್ದಿಷ್ಟವಾದ ಗುರಿ ಇರಬೇಕು.
ಅದನ್ನು ಈ ದಿನ ಸೆಟ್ ಮಾಡಿಕೊಳ್ಳಿಕ್ಕೆ ಒಳ್ಳೆಯ ಅವಕಾಶ ಇದೆ. ಗುರಿಯನ್ನು ನಿರ್ಧಾರ ಮಾಡಲಿಕ್ಕೆ ಒಂದು ಸನ್ನಿವೇಶ ಸೃಷ್ಟಿಯಾಗ್ತಾ ಇದೆ. ಅದರಲ್ಲಿ ನೀವು ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಉತ್ತಮ ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಇನ್ನು ಈ ದಿನ ನ್ಯಾಯಾಲಯದ ಪ್ರಕರಣಗಳೇನಾದರೂ ಇದ್ದರೆ ಸ್ವಲ್ಪ ಮಟ್ಟಿನ ಪ್ರಗತಿ ಅನ್ನುವಂಥದ್ದು ಇದೆ. ಆದರೂ ಕೂಡ ಯಾರೊಂದಿಗೂ ವಾದ ವಿವಾದದಲ್ಲಿ ತೊಡಗಿಸ್ಕೊಳ್ಬೇಡಿ, ಅಂದರೆ ಆರ್ಗ್ಯುಮೆಂಟ್ಗೆ ಹೋಗಬೇಡಿ. ನಿಮ್ಮ ಕೆಲಸ ಕಾರ್ಯಗಳನ್ನಷ್ಟೇ ನೀವು ಮುಂದುವರಿಸಬೇಕು. ಮೂರನೆಯವರ ವಿಚಾರಕ್ಕೆ ತಲೆ ಹಾಕಬೇಡಿ. ಇನ್ನು ಈ ದಿನ ನಿಮ್ಮ ಹೆಸರನ್ನು ಹಾಳು ಮಾಡುವಂಥ ರಹಸ್ಯ ತಂತ್ರಗಳು ನಡೆಯುವಂಥದ್ದು ಇದೆ. ನಿಮ್ಮ ಹಿತಶತ್ರುಗಳಿಂದ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ನಿಮಗೆ ಸವಾಲಿನ ದಿನ. ತುಂಬ ಸ್ಪರ್ಧೆಗಳಿರುತ್ತೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಅದರಲ್ಲೂ ಹಣಕಾಸಿನ ವಿಚಾರವಾಗಿ ನಷ್ಟಗಳನ್ನು ಎದುರಿಸಬೇಕಾಗತ್ತೆ ಈ ದಿನ. ಏಕೆಂದರೆ ವಿವೇಚನೆ ಇಲ್ಲದೆ ಖರ್ಚು ವೆಚ್ಚಗಳನ್ನು ಆಹ್ವಾನ ಮಾಡ್ಕೊಳ್ತೀರಿ. ನಿಮ್ಮ ಪ್ರತಿಷ್ಠೆಯನ್ನು ಉಳಿಸ್ಕೊಳ್ಳಿಕ್ಕೆ ವೆಚ್ಚಗಳನ್ನು ಜಾಸ್ತಿ ಮಾಡ್ಕೊಳ್ತೀರಿ. ಇದರಿಂದ ಆದಾಯಕ್ಕಿಂತ ಖರ್ಚು ಹೆಚ್ಚಾಗುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ ಅವಕಾಶಗಳು ಬಂದಾಗ ಅದನ್ನು ನೀವು ಸಮರ್ಥವಾಗಿ ಎನ್ಕ್ಯಾಶ್ ಮಾಡಿಕೊಳ್ಬೇಕು. ಆದರೆ ಈ ದಿನ ಸ್ವಲ್ಪ ಮಂದಬುದ್ಧಿ ಇರುವಂಥದ್ದು, ಸೋಮಾರಿತನ ಇರುವಂಥದ್ದು. ಅದಕ್ಕಾಗಿಯೇ ಬಂದ ಅವಕಾಶಗಳನ್ನು ಸರಿಯಾಗಿ ನೀವು ಸ್ವಾಗತಿಸಲ್ಲ. ಇನ್ನು ಈ ದಿನ ಯಾವುದೇ ಒಂದು ಅಧಿಕಾರಿ ವರ್ಗದವರಲ್ಲಿ ವಾದ ವಿವಾದಗಳನ್ನು ಉಂಟು ಮಾಡಿಕೊಳ್ಳುವಂಥದ್ದು ಇದೆ. ಸರ್ಕಾರಿ ಕಚೇರಿಗಳಲ್ಲಿರ್ಬೋದು, ಅಥವಾ ನೀವೇ ಕೆಲಸ ಮಾಡುವಂಥ ಸ್ಥಳದಲ್ಲಿ ನಿಮ್ಮ ಮೇಲಧಿಕಾರಿಗಳ ಜೊತೆಯಲ್ಲಿ, ನಿಮ್ಮ ಬಾಸ್ ಜೊತೆಯಲ್ಲಿ ಈ ದಿನ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥದ್ದು ಇರುತ್ತೆ. ಹಾಗೆ ಈ ಹಣಕಾಸಿನ ವಿಚಾರದಲ್ಲೇ ಸ್ವಲ್ಪ ಮರ್ಯಾದೆ ಕೈ ತಪ್ಪುವಂಥ ಸಾಧ್ಯತೆ ಕೂಡ ಇರುತ್ತೆ. ಹಾಗಾಗಿ ಸ್ತ್ರೀಯರ ಜೊತೆಯಲ್ಲಿ ವ್ಯವಹಾರ ಮಾಡುವಾಗಲಿ, ಹಣಕಾಸಿನ ವ್ಯವಹಾರ ಮಾಡುವಾಗಲಿ ಈ ದಿನ ಸ್ವಲ್ಪ ಜಾಗ್ರತೆ, ತುಂಬ ಮುಂದಾಲೋಚನೆ ಇರಬೇಕು, ತುಂಬ ತಾಳ್ಮೆ ಇರಬೇಕು. ಹಾಗೆ ಈ ದಿನ ನಡೆಯುವಂಥ ಸಮಸ್ಯೆಗೆ ನೀವೇ ಕೆಲವು ಪಾಲು ಕಾರಣವಾಗುವಂಥದ್ದು. ನಿಮ್ಮಿಂದಲೇ ಇಂಥ ಒಂದು ವಿದ್ಯಮಾನಗಳು ಸೃಷ್ಟಿಯಾಗುವಂಥದ್ದು ಸ್ವಯಂಕೃತ ಅಪರಾಧ ಇದು. ಇನ್ನು ಈ ದಿನದ ಪ್ರಯಾಣ ಕೂಡ ನಿಮಗೆ ಅಷ್ಟೊಂದು ಸೌಖ್ಯವನ್ನು ತರ್ತಾ ಇಲ್ಲ. ಪ್ರಯಾಣದ ಕಡೆ ಸ್ವಲ್ಪ ಜಾಗ್ರತೆ. ನಿಮ್ಮ ಆರೋಗ್ಯವನ್ನು ಕೂಡ ಈ ದಿನ ನೋಡಿಕೊಳ್ಳಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಶಿವ ಪಾರ್ವತಿಯರ ದರ್ಶನ ಮಾಡ್ಕೊಳ್ಳಿ, ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ಕಳತ್ರ ಸ್ಥಾನದಲ್ಲಿ ಚಂದ್ರ ಇದ್ದಾಗ ನಿಮ್ಮ ಕುಟುಂಬಸ್ಥರ ಬೆಂಬಲ ಚೆನ್ನಾಗಿದೆ. ನಿಮ್ಮ ಪ್ರೀತಿ ಪಾತ್ರರ ವಿಶ್ವಾಸ ಈ ದಿನ ಬಹಳ ಚೆನ್ನಾಗಿ ಗಳಿಸ್ಕೊಳ್ತೀರಿ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮಗೆ ಒಂದು ಪ್ರಭುತ್ವ ಇದೆ, ಒಂದು ನಿಯಂತ್ರಣ ಇದೆ. ಹಾಗೆ ಈ ದಿನ ನಿಮ್ಮ ಮಾತಿನಿಂದ ಕೆಲವು ಕೆಲಸಗಳಾಗುತ್ತೆ. ಹಾಗೆ ನಿಮ್ಮ ವರ್ಚಸ್ಸು, ನಿಮ್ಮಲ್ಲಿರುವಂಥ ಒಂದು ಸ್ಟೇಟಸ್, ಇದನ್ನು ಬಳಸ್ಕೊಂಡು ಕೆಲಸಗಳನ್ನು ಮಾಡುವಂಥ ಒಂದು ಪ್ರಯತ್ನದಲ್ಲಿ ಯಶಸ್ವಿಯಾಗ್ತೀರಿ. ಹಾಗೆ ಈ ದಿನ ಕೆಲಸ ಮಾಡುವಂಥ ಒಂದು ಸ್ಥಳ, ಕಷ್ಟಪಟ್ಟು ದುಡಿಯುವಂಥದ್ದು, ಸಮಯ ಪ್ರಜ್ಞೆ ಇರುವಂಥದ್ದು. ಹಾಗಾಗಿನೇ ನಿಮ್ಮ ಮೇಲಧಿಕಾರಿಗಳು ನಿಮ್ಮ ಕೆಲಸವನ್ನು ಹೊಗಳುವಂಥದ್ದು ಕೂಡ ಇರುತ್ತೆ. ಹಾಗೆ ಹಣಕಾಸಿನ ವ್ಯವಹಾರಗಳು ಈ ದಿನ ನಿಮಗೆ ತುಂಬ ಫೇವರಬಲ್ ಆಗಿರುತ್ತೆ. ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಅದು ಅನುಕೂಲವನ್ನೇ ತರುವಂಥದ್ದು. ಅಷ್ಟರ ಮಟ್ಟಿಗೆ ಈ ದಿನ ಪರಿಸ್ಥಿತಿ ನಿಮ್ಮ ಪರವಾಗಿ ಇರುತ್ತೆ. ಇನ್ನು ಜೀವನದಲ್ಲಿ ಕಷ್ಟ ಸುಖಗಳು ಬೆಳಕು ಕತ್ತಲೆ ಇದ್ದ ಹಾಗೆ, ಕತ್ತಲು ಕಳೆದು ಬೆಳಕು ಹರಿಯುವಂತೆ ಸದ್ಯದ ಕಷ್ಟಗಳು ಕರಗಿ ಹೋಗ್ತಾ ಇದೆ, ಬೆಳಕು ನಿಮಗೆ ಮೂಡಿ ಬರ್ತಾ ಇದೆ. ಆದರೂ ಕೂಡ ಕಷ್ಟಪಡುವಂಥದ್ದು ತಪ್ಪಲ್ಲ. ಆದರೆ ಭರವಸೆಯಿಂದ ಜೀವನವನ್ನು ನಡೆಸುವಂಥ ಒಂದು ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಇನ್ನು ವಿಶೇಷವಾಗಿ ಮುಂದಿನ ಭವಿಷ್ಯದ ಬಗ್ಗೆ ಹೆಚ್ಚು ಚಿಂತೆ ಮಾಡಬೇಡಿ. ಏಕೆಂದರೆ ನಿಮ್ಮ ಪ್ರಯತ್ನ ಎಲ್ಲಿಯವರೆಗೆ ಪಾಸಿಟಿವ್ ಆಗಿರುತ್ತೋ ಅಲ್ಲಿಯವರೆಗೂ ಜಯ ನಿಮ್ಮದೇ. ಹಾಗಾಗಿ ಧೈರ್ಯದಿಂದ ನಿಮ್ಮ ಮನೆ ದೇವರ ಮೇಲೆ ಭಾರ ಹಾಕಿ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ಇನ್ನು ನಿಮ್ಮ ಕುಟುಂಬದವರೊಂದಿಗೆ ಈ ದಿನ ಸಂತೋಷದಿಂದ ಕಾಲಕ್ಷೇಪ ಮಾಡುವಂಥದ್ದು ಕೂಡ ಇದೆ.
ಕುಟುಂಬಸ್ಥರ ಬೆಂಬಲ ನಿಮಗೆ ಚೆನ್ನಾಗಿದೆ ಈ ದಿನ. ಒಟ್ಟಾರೆ ಎಲ್ಲ ಕಡೆಯಿಂದ ನಿಮಗೆ ಅನುಕೂಲತೆಗಳು ಉಂಟಾಗುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.